ಪ್ರೀತಿಯ ವಿದ್ಯಾರ್ಥಿಗಳೇ, SSLC ಎಕ್ಸಾಮಿನೇಷನಲ್ಲಿ ಅತ್ಯಂತ ಸುಲಭವಾಗಿ ಮಾರ್ಕ್ಸ್ ಪಡಿಬೋದಾದಂಥ ಹಲವು ಲೆಕ್ಕಗಳಲ್ಲಿ ರಚನೆಗಳು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ರಚನೆಗಳಲ್ಲಿ ಅತ್ಯಂತ ಸುಲಭವಾಗಿ ನಾವು 5 ಅಂಕಗಳನ್ನು ಪಡೆಯಬಹುದು. ಕಳೆದ ವಿಡಿಯೋನಲ್ಲಿ ಈಗಾಗಲೇ ನೀವು ವೃತ್ತಗಳ ಮೇಲಿನ ರಚನೆಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಿ. ಈಗಾಗಲೇ ನಿಮಗೆ ತಿಳಿಯಲ್ಪಟ್ಟಿದೆ, ಅದು ಅತ್ಯಂತ ಸುಲಭವಾಗಿರುವಂಥದ್ದು. ಅದು 2 ಮಾರ್ಕ್ಸ್ ಆಯಿತು. ಈ ವಿಡಿಯೋನಲ್ಲಿ ನೀವು ತ್ರಿಭುಜಗಳಿಗೆ ಸಂಬಂಧಪಟ್ಟಂತಹ ಮತ್ತೊಂದು ರಚನೆಯನ್ನು ಕಲಿತಾ ಇದ್ದೇವೆ. ಈ ತ್ರಿಭುಜದ ರಚನೆಯಿಂದ ನಿಮಗೆ 3 ಅಂಕಗಳು ಎಕ್ಸಾಮಿನೇಷನಲ್ಲಿ ತುಂಬ ಸುಲಭವಾಗಿ ಸಿಗ್ತದೆ. ಇದರಲ್ಲಿ ಅತಿ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಈಗಾಗಲೇ ತ್ರಿಭುಜ ರಚನೆ ಮಾಡೋದು ನಿಮ್ಗಾಗಲೇ ಬರುತ್ತೆ. ಪ್ರೈಮರಿ ಸ್ಕೂಲಿಂದ ಈಗಾಗಲೇ ತ್ರಿಭುಜ ರಚನೆಯನ್ನು ಕಲ್ತಿದ್ದೀರಿ. ಅದರ ಜೊತೆಗೆ ಅದಕ್ಕೆ ಸಮರೂಪಿಯಾಗಿರುವಂತಹ ದೊಡ್ಡದಾದ ಅಥವಾ ಚಿಕ್ಕದಾದ ತ್ರಿಭುಜವನ್ನು ರಚನೆ ಮಾಡಬೇಕಾಗಿದೆ. ಅಂದರೆ ಈ ರಚನೆಯ ಸ್ವಲ್ಪ ಭಾಗ ಈಗಾಗಲೇ ನಿಮಗೆ ತಿಳಿಯಲ್ಪಟ್ಟಿದೆ. ಉಳಿದ ಸ್ವಲ್ಪ ಭಾಗ ಒಂದು 70% ಅಷ್ಟೇ ನೀವು ಎಕ್ಸ್ಟ್ರಾ ಕಲಿಬೇಕಾಗಿರುವಂಥದ್ದು. ಎಕ್ಸಾಮಿನೇಷನಲ್ಲಿ ಮಾರ್ಕ್ಸ್ ಪಡೀಲಿಕ್ಕೆ ಅತ್ಯಂತ ಹೆಚ್ಚು ಪ್ರಯೋಜನಕಾರಿಯಾಗಿರುವಂಥದ್ದಲ್ಲಿ ಹಲವು ಲೆಕ್ಕಗಳಲ್ಲಿ ಈ ರಚನೆಯು ಕೂಡ ಒಂದು. ಈ ವಿಡಿಯೋ ಸ್ವಲ್ಪ ದೀರ್ಘವಾಗಿದೆ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ಗಳನ್ನು ನಾನು ಸೂಕ್ತವಾಗಿ ವಿವರಿಸ್ಕೊಳ್ತಾ ಹೋಗಿದ್ದೇನೆ. ಇದನ್ನು ಸೂಕ್ತವಾಗಿ ಗಮನಿಸ್ಕೊಳ್ಳಿ. ವಿಡಿಯೋ ಜೊತೆಗೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಖಂಡಿತವಾಗಿ ರಚನೆ ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮಿನೇಷನಲ್ಲಿ. ಬನ್ನಿ ಮಕ್ಕಳ, ಈ ಒಂದು ರಚನೆಯನ್ನು 3 ಅಂಕದ SSLC ಎಕ್ಸಾಮಿನೇಷನ್ನ ಅಂಕಗಳನ್ನು ಪಡೆಯುವ ದೃಷ್ಟಿಯಿಂದ ಈ ರಚನೆಯನ್ನು ನಾವು ಕಲಿಯೋಣ. ವಿದ್ಯಾರ್ಥಿಗಳೇ, ನಿಮಗೆ 2 ರೀತಿಯ ತ್ರಿಭುಜಗಳ ರಚನೆ SSLCಯಲ್ಲಿ ಬರುತ್ತೆ. 2 ರೀತಿಯ ತ್ರಿಭುಜಗಳಲ್ಲಿ ಭಿನ್ನತೆ ಏನು, ಹೇಗೆ ಇವೆರಡನ್ನು ರಚನೆ ಮಾಡಬೇಕು, ಏನು ನೀಡಿರ್ತಾರೆ, ಇವುಗಳನ್ನು ನಾನು ತುಂಬ ಸುಲಭವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ನನ್ನನ್ನು ಹಾಗೆ ಫಾಲೋ ಮಾಡ್ತಾ ಇರಿ. ಸ್ಕ್ರೀನ್ ಕಡೆ ನೋಡಿ. ತ್ರಿಭುಜ ಮತ್ತು ಅನುಪಾತಾಂಕವನ್ನು ನೀಡಿದಾಗ ಸಮರೂಪ ತ್ರಿಭುಜಗಳ ರಚನೆ 3 ಅಂಕಗಳಿಗೆ ಸಂಬಂಧಪಟ್ಟಾಗ ಬರುತ್ತೆ. ಇಲ್ಲಿ 2 ವಿಚಾರಗಳು ನೀವು ಗಮನಿಸ್ಕೊಳ್ಬೇಕು. ತ್ರಿಭುಜ ಮತ್ತು ಅನುಪಾತಾಂಕ ಅಂತ. ತ್ರಿಭುಜ ಅನ್ನುವುದು ರಚನೆಯನ್ನು ನೀವು ಈಗಾಗಲೇ 6ರಿಂದ 7, 8, 9ನೇ ತರಗತಿಯಲ್ಲೆಲ್ಲ ಮಾಡೇ ಇರ್ತೀರಿ. ಸೊ ಅದರಿಂದ ನೀವು ತ್ರಿಭುಜ ರಚನೆಗೆ ಹೆಚ್ಚು ಶ್ರಮ ವಹಿಸುವ ಅವಶ್ಯಕತೆ ಇಲ್ಲ. ಈಗಾಗಲೇ ನಿಮ್ಮಲ್ಲಿ ಅದರ ನಾಲೆಡ್ಜ್ ಇದೆ. ಆದರೂ ಕೂಡ ನಾನು ಅದರ ರಚನೆ ಮಾಡೋದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ನಾನು ನಿಮಗೆ ಅನುಪಾತಾಂಕದ ಜೊತೆಗೆ ಸಮರೂಪ ತ್ರಿಭುಜವನ್ನು ರಚನೆ ಮಾಡೋದು ಹೇಗೆ ಅಂತ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನೀವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ ತ್ರಿಭುಜ ಮತ್ತು ಅನುಪಾತಾಂಕ ಅಂತ. ಇಲ್ಲಿ 2 ರೀತಿಯ ರಚನೆಗಳನ್ನು ನಾನು ರಫ್ ಸ್ಕೆಚ್ ಹಾಕೋದ್ರ ಮೂಲಕ ನಾನು ನಿಮಗೆ ತೋರಿಸ್ತೇನೆ. ನಂತರ ಅಳತೆಗನುಗುಣವಾಗಿ ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಮಕ್ಕಳೇ. ಈಗ ರಫ್ ಸ್ಕೆಚ್ ಹಾಕ್ತೀನಿ ನೋಡಿ. ಒಂದು ತ್ರಿಭುಜ ರಚನೆ ಮಾಡ್ತಾ ಇದ್ದೀನಿ. ಇದಕ್ಕೆ ಅಳತೆ ಇಲ್ಲ. ಒಂದು ರಫ್ ಸ್ಕೆಚ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ. ಹೀಗೆ ನೀವು ಫಸ್ಟು ಮೂಲ ಒಂದು ತ್ರಿಭುಜವನ್ನು ರಚನೆ ಮಾಡ್ಕೊಳ್ಬೇಕು. ಅದು ನಿಮಗೆ ಪ್ರಶ್ನೆಯ ರೂಪದಲ್ಲಿ ಅಳತೆಗಳನ್ನು ಕೊಡಲಾಗಿರುತ್ತೆ. ಈ ತ್ರಿಭುಜವನ್ನು ನಾವೇನು ಮಾಡಬೇಕಾಗತ್ತೆ ಅಂದರೆ, ಅಳತೆಗನುಗುಣವಾಗಿ ಮಾಡಿದಾಗ ಅದು ನಮಗೆ ಎಕ್ಸ್ಟೆನ್ಷನ್ ಮಾಡಬೇಕಾಗತ್ತೆ. ಅಂದರೆ ತೋರಿಸ್ತೀನಿ ನೋಡಿ. ಈಗ ಅದರ ಪಾದರೇಖೆ ಏನಿದೆ ಅದನ್ನು ವೃದ್ಧಿಸ್ಕೊಳ್ಬೇಕು. ಮೇಲೆ ಒಂದು ಬಾಹುವನ್ನು ಕೂಡ ವೃದ್ಧಿಸ್ಕೊಳ್ತೀವಿ. ಈ ಥರ ವೃದ್ಧಿಸ್ಕೊಂಡ ಆದ ನಂತರ ನಮಗೆ ಬರುವಂತಹ ಮತ್ತೊಂದು ರೇಖೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೇಖೆ ಏನಿದೆ ಇದಕ್ಕೆ ಸಮಾನಾಂತರವಾಗಿ ಮತ್ತೊಂದು ರೇಖೆ ನಿಮಗೆ ಈ ಥರ ಬಂದು ಕೂತ್ಕೊಳ್ಳುತ್ತೆ. ಇದು ರಫ್ ಸ್ಕೆಚನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾನು. ಇಲ್ಲಿ ನೀವು ಗಮನಿಸಬೇಕಾಗಿರೋದು, ಇಲ್ಲಿ ಬರುವ 2 ರೇಖೆಗಳು ಏನಿದೆ ಆ 2 ರೇಖೆಗಳು ಸಮಾನಾಂತರವಾಗಿ ಇರಬೇಕಾಗತ್ತೆ. ಯಾವ್ಯಾವುದು ನೋಡಿ, ಇದು ಮತ್ತು ಇದು ಸಮಾಂತರವಾಗಿರಬೇಕು. ಇವೆರಡೂ ರೇಖೆಗಳು ಸಮಾನಾಂತರವಾಗಿ ಬಂದುಬಿಟ್ರೆ ನಿಮ್ಮ ರಚನೆ ಪರ್ಫೆಕ್ಟ್ ಆಗಿದೆ, 3 ಅಂಕಗಳನ್ನು ಪಡಿಬೋದು ಅಂತ. ನೀವೇನೀಗ ಚಿತ್ರವನ್ನು ನೋಡ್ತಾ ಇದ್ದೀರಿ, ವೈಟ್ ಕಲರ್ನಲ್ಲಿರುವ ರೇಖೆಗಳಿಂದ ಉಂಟಾದ ತ್ರಿಭುಜ ಮೂಲ ತ್ರಿಭುಜ. ಈಗ ರೆಡ್ಡಲ್ಲಿ ಆಗಿರುವಂಥದ್ದು ಏನಾಗಿದೆ ಅಂತಂದರೆ, ನಾವು ರಚನೆ ಪೂರ್ವವಾದ ಮೇಲೆ ಮೂಲ ತ್ರಿಭುಜಕ್ಕಿಂತ ಒಂದು ದೊಡ್ಡ ತ್ರಿಭುಜ ಉಂಟಾಗಿದೆ ನೋಡಿ. ಇದೊಂದು ದೊಡ್ಡ ತ್ರಿಭುಜ ಇದೆಯಲ್ಲ, ಇದು 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 ಈ 3 ರೇಖೆಗಳು, ಇದು ಈ ಸ್ಕೇಲ್ ಫ್ಯಾಕ್ಟರ್ನ ಅನುಪಾತಕ್ಕೆ ಅನುಸಾರವಾಗಿ ಮಾಡಿರುವಂತಹ ಒಂದು ತ್ರಿಭುಜ ಇದಾಗಿದೆ. ಈ ರೀತಿ ಮಾಡುವಂಥ ತ್ರಿಭುಜವನ್ನು ನಾವು ಅನುಪಾತಾಂಕವನ್ನು ನೀಡಿದಾಗ ಸಮರೂಪ ತ್ರಿಭುಜಗಳ ರಚನೆಯ ರೂಪದಲ್ಲಿ ಬರುತ್ತೆ. ಇದು ಒಂದು ವಿಧದ ರಚನೆ ಇದಾಗಿದೆ. ಇನ್ನೊಂದು 2ನೇ ವಿಧದ ರಚನೆಯನ್ನು ನಾವು ನೋಡೋದಾದರೆ, ಅದು ಇದಕ್ಕಿಂತಲೂ ಬಹಳ ಸುಲಭವಾಗಿರುವಂಥ ರಚನೆ. ಅದು ಕೂಡ 3 ಅಂಕಗಳಿಗೆ ಸಂಬಂಧಪಟ್ಟದ್ದಾಗಿದೆ.
ಆ ರಚನೆ ಹೇಗೆ ಬರ್ತದೆ ಅಂತ ಈಗ ಗಮನಿಸೋಣ ನೋಡಿ ಮಕ್ಕಳ. ಅಲ್ಲೂ ಕೂಡ ಇದೇ ರೀತಿಯಾದ ಒಂದು ತ್ರಿಭುಜವನ್ನು ರಚನೆ ಮಾಡ್ಕೊಳ್ತೀರಿ. ಮೊದಲ ವಿಧಾನದಲ್ಲಿ ಹೇಗೆ ಮಾಡಿದರೋ ಹಾಗೆ ಇಲ್ಲೂ ಕೂಡ ಒಂದು ತ್ರಿಭುಜ ರಚನೆ ಮಾಡ್ತೀರಿ. ಇಲ್ಲಿ ಯಾವುದೇ ಬಾಹುವನ್ನು ನಾವು ವೃದ್ಧಿಸ್ಕೊಳ್ಳೋದು ಬೇಕಾಗಿಲ್ಲ, ಎಕ್ಸ್ಟೆಂಡ್ ಮಾಡಿಕೊಳ್ಳೋದು ಕೂಡ ಬೇಕಾಗಿಲ್ಲ. ಹಾಗಾದರೆ ಹೇಗೆ ಬರುತ್ತೆ ಮತ್ತೊಂದು ರೇಖೆ ಇದಕ್ಕಿಂತ ಚಿಕ್ಕದಾಗಿರುವಂತಹ ತ್ರಿಭುಜ ಮತ್ತೊಂದು ಹೇಗೆ ಬರ್ತದೆ ಅಂತ ಯೋಚನೆ ಮಾಡೋದಾದರೆ ಅದರ ಒಳಭಾಗದಲ್ಲಿ ಒಂದು ಸಮಾನಾಂತರ ಗೆರೆ ಈ ಥರ ಬರ್ತದೆ. ಅಂದರೆ ಹಿಂದೆ ಮಾಡಿದಂತಹ ರಚನೆಯಲ್ಲಿ ನಿಮಗೆ ಹೊರಭಾಗದಲ್ಲಿ ಈ ರಚನೆ ಬಂದಿತ್ತು, ದೊಡ್ಡ ತ್ರಿಭುಜವನ್ನು ಮಾಡಬೇಕಾದ್ರಿಂದ ಇದು ಒಳಭಾಗದಲ್ಲಿ ರಚನೆ ಬರುತ್ತೆ. ಇಲ್ಲಿ ಇವೆರಡೂ ರೇಖೆಗಳು ಸಮಾಂತರವಾಗಿರ್ತದೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಬರೋದು, ಇಲ್ಲಿ ಈ ರೀತಿಯಾದ ರಚನೆಯನ್ನು ಯಾವಾಗ ಮಾಡಬೇಕು, ನಾವು ಈ ರೀತಿಯಾದ ರಚನೆ ಯಾವಾಗ ಮಾಡಬೇಕು ಅನ್ನುವಂಥದ್ದು. ಅಂದರೆ ಮೂಲ ತ್ರಿಭುಜಕ್ಕಿಂತ ದೊಡ್ಡ ತ್ರಿಭುಜದ ರಚನೆ ಯಾವಾಗ ಉಂಟಾಗತ್ತೆ, ಮೂಲ ತ್ರಿಭುಜಕ್ಕಿಂತ ಚಿಕ್ಕ ತ್ರಿಭುಜದ ರಚನೆ ಯಾವಾಗ ಉಂಟಾಗತ್ತೆ ಅನ್ನೋದು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದು ಅವಲಂಬಿಸಿರೋದು ನಮ್ಮ ಈ ಅನುಪಾತಾಂಕದ ಆಧಾರದ ಮೇಲೆ. ಇಲ್ಲಿರುವ ರಚನೆಯನ್ನು ಮಾಡಬೇಕಾದ್ರೆ, ಈ ತರಹದ ರಚನೆಯನ್ನು ಮಾಡಬೇಕಾದ್ರೆ ಅನುಪಾತಾಂಕಗಳು ಏನಾಗಿರಬೇಕು, ನಾನು ಬರಿತಾ ಹೋಗ್ತೀನಿ ನೋಡಿ. 3ನೇ 4, 3ನೇ 5, 5ನೇ 7, 3ನೇ 7, 1 2ನೇ 1 ಮಿಶ್ರ ಭಿನ್ನರಾಶಿ, ಈ ರೀತಿಯಾಗಿರುವಂಥ ಭಿನ್ನರಾಶಿಗಳು ಬರ್ತದೆ. ಇಲ್ಲಿ ಯಾವ ಥರ ಬರುತ್ತೆ, ಎರಡನೇ ರೀತಿಯಾದ ರಚನೆಗಳಲ್ಲಿ ನೋಡೋದಾದರೆ 4ನೇ 3, 5ನೇ 3, 7ನೇ 5, 7ನೇ 3 ಈ ರೀತಿಯಾಗಿಂಥ ಭಿನ್ನರಾಶಿಗಳ ಅನುಪಾತಾಂಕಗಳನ್ನು ನೀಡಿದಾಗ ಈ ತರಹದ ಚಿತ್ರ ಬರುತ್ತೆ, ರಚನೆ ಬರುತ್ತೆ. ಈ ತರಹದ ಭಿನ್ನರಾಶಿಗಳ ಅನುಪಾತಾಂಕವನ್ನು ನೀಡಿದಾಗ ಈ ತರಹ ರಚನೆ ನಮಗೆ ಬರುತ್ತೆ. ಹಾಗಾದರೆ ಇವೆರಡರಲ್ಲೂ ಇರುವಂಥ ವ್ಯತ್ಯಾಸವಾದರೂ ಏನು ಗಮನಿಸಿ ವಿದ್ಯಾರ್ಥಿಗಳೇ. ಇಲ್ಲಿನ ಭಿನ್ನರಾಶಿಯನ್ನು ಗಮನಿಸ್ತಾ ಹೋಗಿ, ನೀವು ಭಿನ್ನರಾಶಿಯ ಛೇದ ಮತ್ತು ಅಂಶಗಳನ್ನು ಗಮನಿಸ್ತಾ ನೋಡಿ. ಇಲ್ಲಿರುವ ಎಲ್ಲ ಭಿನ್ನರಾಶಿಗಳ ಅಂಶಗಳು ಜಾಸ್ತಿ ಇದೆ ಛೇದಕ್ಕೆ ಹೋಲಿಸಿದಾಗ, ಇಲ್ಲಿರುವ ಎಲ್ಲ ಭಿನ್ನರಾಶಿಗಳ ಅಂಶಗಳು ಚಿಕ್ಕದಿದೆ ಅಂತ. ನಿಮಗೆ ಸ್ಕೇಲ್ ಫ್ಯಾಕ್ಟರ್ ಅನುಪಾತಾಂಕವನ್ನು ನೀಡಿದಾಗ ಎಲ್ಲಿ ನಿಮಗೆ ಅನುಪಾತಾಂಕ ನೀಡಿದಾಗ ಎಲ್ಲಿ ನಿಮಗೆ ಅಂಶವನ್ನು ಗಮನಿಸಿದಾಗ ಛೇದಕ್ಕಿಂತ ಅಂಶವೇ ಜಾಸ್ತಿ ಇದ್ದಲ್ಲಿ ಈ ರೀತಿಯಾಗಿರುವಂಥ ಮೊದಲ ರಚನೆ ನಿಮಗೆ ಸಿಗ್ತದೆ. ಕಂಪ್ಲೀಟಾಗಿ 3 ಅಂಕಗಳ ರಚನೆ ಈ ಥರ ಸಿಗುತ್ತೆ. ಎಲ್ಲಿ ಅಂಶವೇ ಚಿಕ್ಕದಾಗಿರ್ತದೋ ಆಗ ನೀವು ಈ ರೀತಿಯಾಗಿರುವಂಥ ರಚನೆ ಮಾಡಬೇಕಾಗತ್ತೆ. ಹಾಗಾದರೆ ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ಅಂದರೆ, ಈ ಭಿನ್ನರಾಶಿಗಳೆಲ್ಲವೂ ಒಂದಕ್ಕಿಂತ ಜಾಸ್ತಿ ಇರುವಂಥದ್ದು, ಈ ಭಿನ್ನರಾಶಿಗಳೆಲ್ಲ ಒಂದಕ್ಕಿಂತ ಕಡಿಮೆ ಇರುವಂಥದ್ದು. ಮಿಶ್ರ ಭಿನ್ನರಾಶಿಗಳನ್ನು ನೀಡಿದಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ಮಿಶ್ರ ಭಿನ್ನರಾಶಿಗಳನ್ನು ವಿಷಮ ಮಾಡೋದು ಈಗಾಗಲೇ ನಿಮಗೆ ಗೊತ್ತಿದೆ. 2 ಪ್ಲಸ್ 1 3, 3/2 ಅಂತ. ಅಂದರೆ ಇಲ್ಲಿ ನೋಡ್ತಿದ್ದ ಹಾಗೆ ಗೊತ್ತಾಗ್ತಿದೆ ನಿಮಗೆ 1.5 ತೋರಿಸ್ತಾ ಇದೆ, ಅಂದರೆ ಒಂದಕ್ಕಿಂತ ಜಾಸ್ತಿ ಇದೆ ಅಂತ. ಅದನ್ನು ನೀವು ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯನ್ನಾಗಿ ಪರಿವರ್ತಿಸಿಕೊಂಡು ರಚನೆಯನ್ನು ಮಾಡ್ತಾ ಹೋಗಬೇಕು. ಇದು ಈ ರೀತಿಯಾಗಿ 2 ವಿಧದ ರಚನೆಯನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಮುಖ್ಯವಾಗಿ ವಿದ್ಯಾರ್ಥಿಗಳೆಲ್ಲರೂ ಎಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಹೆಚ್ಚಾಗಿ ಅಂತಂದರೆ, ಕೊಟ್ಟಿರುವ ತ್ರಿಭುಜಕ್ಕೆ ನಾವು ದೊಡ್ಡದಾದ ತ್ರಿಭುಜವ ಅಥವಾ ಚಿಕ್ಕದಾದ ತ್ರಿಭುಜವ ಅನ್ನುವಂಥದ್ದನ್ನು ಗುರುತಿಸ್ಕೊಳ್ಳೋದೇ ಬಹಳ ತಪ್ಪಾಗ್ತಾ ಇದೆ. ಸೊ ದಯವಿಟ್ಟು ಗಮನಿಸ್ಕೊಳ್ಬೇಕು ನೀವು, ದಯಮಾಡಿ. ಹೇಗೆ ಅಂತಂದರೆ ಅದರ ಅಂಶವನ್ನು ಗಮನಿಸ್ಕೊಳ್ಳಿ. ಭಿನ್ನರಾಶಿಯಲ್ಲಿ ಕೊಡುವಂಥ ಅನುಪಾತಾಂಕ ಸ್ಕೇಲ್ ಫ್ಯಾಕ್ಟರ್ ಏನಿದೆ ಅದರ ಅಂಶವನ್ನು ಗಮನಿಸ್ಕೊಳ್ಳಿ. ಅಂಶವು ಛೇದಕ್ಕಿಂತ ಜಾಸ್ತಿ ಇದ್ದರೆ ನಮಗೆ ಇಲ್ಲಿ ಬರುವಂಥ ಮೊದಲ ರೀತಿಯ ರಚನೆ ನಮಗೆ ಸಿಗುತ್ತೆ. ಅಂಶವೇ ಚಿಕ್ಕದಾಗಿದ್ದರೆ ಛೇದಕ್ಕಿಂತ ಎರಡನೇ ರೀತಿಯ ರಚನೆಯನ್ನು ನಾವು ಮಾಡಬೇಕಾಗತ್ತೆ ಅಂತ ಗಮನಿಸ್ಕೊಳ್ಳಿ. ಬನ್ನಿ ಮಕ್ಕಳ, ಒಂದೊಂದಾಗಿ ರಚನೆಯನ್ನು ಮಾಡ್ತಾ ಹೋಗೋಣ. ನಾನು 2 ವಿಧದ ರಚನೆಗಳನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಮೊದಲಾಗಿ ನೀವು ಭಿನ್ನರಾಶಿಗಳನ್ನು ಮತ್ತು ತ್ರಿಭುಜ ರಚನೆ ಮಾಡೋದನ್ನು. ತ್ರಿಭುಜ ರಚನೆ ಮಾಡೋದು ಈಗಾಗಲೇ ನಿಮಗೆ SSLCಗಿಂತ ಮುಂಚೆ ಈಗಾಗಲೇ ಸಾಕಷ್ಟು ಬಾರಿ ನಿಮಗಾಗಿದೆ. ಸೊ ತ್ರಿಭುಜ ರಚನೆ ಮಾಡಿದ ತಕ್ಷಣವೇ ನಿಮಗೆ 1 ಅಂಕಗಳು ಸಿಕ್ಬಿಡುತ್ತೆ ನಿಮಗೆ. ಇನ್ನು ಅನುಪಾತಕ್ಕನುಸಾರವಾಗಿ ಮಾಡುವಂತಹ ಮಿಕ್ಕಿದ ಎಲ್ಲ ಕೆಲಸಗಳು ಕೂಡ ನಿಮಗೆ 2 ಅಂಕಗಳನ್ನು ದೊರಕಿಸ್ಕೊಡ್ತದೆ. ಒಟ್ಟಾರೆಯಾಗಿ 3 ಅಂಕಗಳನ್ನು ಅತ್ಯಂತ ಸುಲಭವಾಗಿ ಪಡೆಯಬಹುದಾಗಿದೆ. 2 ಅಂಕದ ವೃತ್ತಗಳ ರಚನೆ ಈಗಾಗಲೇ ನೀವು ಕಲ್ತಿದ್ದೀರಿ, ಹಿಂದಿನ ವಿಡಿಯೋದಲ್ಲಿ ನೀವು ಅದನ್ನು ನೋಡಿದ್ದೀರಿ. ಈಗ ತ್ರಿಭುಜಗಳ ರಚನೆಯನ್ನು ಮಾಡಿ 3 ಅಂಕಗಳನ್ನು ಪಡ್ಕೊಂಡು 2 + 3 5 ಅಂಕಗಳನ್ನು ಅತ್ಯಂತ ಸುಲಭವಾಗಿ ಪಡೆಯೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಬನ್ನಿ ಮುಂದೆ ಒಂದು ರಚನೆಯನ್ನು ಮಾಡ್ತಾ ಹೋಗೋಣ.
ತ್ರಿಭುಜಕ್ಕೆ ಸಂಬಂಧಪಟ್ಟಂತಹ ಮೊದಲ ರಚನೆ. ಪ್ರಶ್ನೆ ಹೀಗಿದೆ: 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜ ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 5/7 ರಚಿಸಿ ಅಂತ ಇದೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಷಯಗಳು ತ್ರಿಭುಜದ ಬಾಹುಗಳ ಅಳತೆಗಳು ಮತ್ತು ಸ್ಕೇಲ್ ಫ್ಯಾಕ್ಟರ್ ಅನುಪಾತಾಂಕ ಏನು ಕೊಟ್ಟಿದ್ದಾರೆ ಅದು 5/7 ಅನ್ನುವಂಥದ್ದು, ಮತ್ತು 6 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ಗಳನ್ನು ಕೊಟ್ಟಿರುವಂತಹ ಅಳತೆಗಳು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು. ನೋಡಿ, ಇಲ್ಲಿರುವಂಥದ್ದು ಮತ್ತು ಇವೆರಡು ಅಂಶಗಳು ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಈಗ ರಚನೆಯನ್ನು ಪ್ರಾರಂಭಿಸೋಣ ಮಕ್ಕಳೇ. ಪ್ರಾರಂಭಿಸುವ ಮುಂಚೆ ನಮಗೆ ಸ್ಕೇಲ್ ಮತ್ತು ಕೈವಾರಗಳ ಅವಶ್ಯಕತೆ ಇದೆ. 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಇರುವ ಅಳತೆಯುಳ್ಳ ತ್ರಿಭುಜ ರಚನೆ ಮಾಡಬೇಕು ಅಂದರೆ ನೀವು ಮೊದಲು ಯಾವ ಬಾಹುವನ್ನು ಬೇಕಾದರೂ ಹೇಳ್ಕೊಳ್ಬೋದು. ನಾನು ಅನುಕೂಲಕ್ಕಾಗಿ ಸುಮ್ಮನೆ 7 ಸೆಂಟಿಮೀಟರ್ ಅಳತೆ ಇರುವಂತಹ ಒಂದು ಬಾಹುವನ್ನು ರಚನೆ ಮಾಡ್ಕೊಳ್ತೀನಿ. ನಾನು ಅದನ್ನು ನಾವು ತ್ರಿಭುಜದ ಪಾದವನ್ನಾಗಿ ನಾನು ದೊಡ್ಡ ಬಾಹುವನ್ನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, 7 ಸೆಂಟಿಮೀಟರ್ ತ್ರಿಭುಜದ ಒಂದು ಬಾಹುವನ್ನು ಎಳ್ಕೊಳ್ತಾ ಇದ್ದೀನಿ. ನಂತರ 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಅಳತೆಯುಳ್ಳ ಮತ್ತೆರಡು ಬಾಹುಗಳನ್ನು ರಚನೆ ಮಾಡಬೇಕು. ಇದನ್ನು ರಚನೆ ಮಾಡಬೇಕಾದ್ರೆ ನಮಗೆ ಕೈವಾರದ ಅವಶ್ಯಕತೆ ಇದೆ. ಕೈವಾರವನ್ನು ತೆಗೆದುಕೊಳ್ಳಿ. ಸ್ಕೇಲ್ನ ಸಹಾಯದಿಂದ ನಾವು 5 ಅಥವಾ 6 ಯಾವುದು ಬೇಕಾದ್ರೂ ಆಗ್ಬೋದು. ನಾನು 6 ಸೆಂಟಿಮೀಟರ್ ತಗೊಳ್ತಾ ಇದ್ದೀನಿ. ನೋಡಿ, 6 ಸೆಂಟಿಮೀಟರ್ ತಗೊಂಡಿದ್ದೀನಿ. 6 ಸೆಂಟಿಮೀಟರ್ ತೆಗೆದುಕೊಂಡು ಒಂದು ಕಂಸವನ್ನು ಹೇಳ್ಕೊಳ್ತೀನಿ, ಆಯ್ತಲ್ಲ. ನಂತರ ಮತ್ತೆ ನಾನು ಮತ್ತೊಂದು ಬಾಹುವನ್ನು ರಚನೆ ಮಾಡಿಕೊಳ್ಬೇಕಾಗಿದೆ. ಅದು 5 ಸೆಂಟಿಮೀಟರ್ ಅಳತೆಯುಳ್ಳ ಬಾಹುವಾಗಿದೆ. ನೋಡಿ, 5 ಸೆಂಟಿಮೀಟರ್ ಅಳತೆಯನ್ನು ಸ್ಕೇಲ್ ಸಹಾಯದಿಂದ ಪಡ್ಕೊಂಡಿದ್ದೀನಿ. ಅದನ್ನು ಮತ್ತೊಂದು ಬದಿಗೆ ಇಟ್ಟು, ಪಾದರೇಖೆಯ ಮತ್ತೊಂದು ಬದಿಗೆ ಇಟ್ಟು ನಾನು ತ್ರಿಭುಜ ರಚನೆ ಮಾಡ್ತಾ ಇದ್ದೀನಿ. ಸೊ ಆಯಿತು. ಈಗ ನಾವೇನು ಮಾಡೋಣ, ಈಗ ತ್ರಿಭುಜದ ಬಾಹುಗಳಿಗೆ ಹೆಸರನ್ನು ಕೊಡ್ತಾ ಹೋಗೋಣ. ಹೆಸರನ್ನು ಕೊಡುವಾಗ ಇದಕ್ಕೆ ಎ ಅಂತ, ಪಾದರೇಖೆಯ ಎ ಬಿಂದು, ಇದನ್ನು ನಾನು ಬಿ ಬಿಂದು ಅಂತ ಹೆಸರು ಕೊಟ್ಟಿದ್ದೇನೆ. ಈಗ ಹಾಗಾದರೆ ಮೇಲ್ಗಡೆ ಬಿಂದು ಯಾವುದಾಗಿರಬೇಕು? ಸಿ ಅಂತ ಆಗಿರಬೇಕು. ನಿಮಗೆ ಪ್ರಶ್ನೆಯಲ್ಲಿ ಯಾವುದು ತ್ರಿಭುಜ ABC ಕೊಡಿ, PQR ಕೊಡಿ, EFGH ಕೊಡಿ ಅಂತ ಏನೂ ಕೊಟ್ಟಿಲ್ಲ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ಇಟ್ಕೊಳ್ತಾ ಹೋಗ್ಬೋದು. ಈಗ ನಾನು ತ್ರಿಭುಜವನ್ನು ರಚನೆ ಮಾಡುವ ಪೂರ್ಣ ಪ್ರಮಾಣದ ತ್ರಿಭುಜ ರಚನೆಗಾಗಿ ನಾನೀಗ ಬಾಹುಗಳನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಯಾವ್ಯಾವ ಬಾಹುಗಳು? ಎ ಬಾಹು ಮತ್ತು ಸಿ ಬಾಹುವನ್ನು ಸೇರಿಸ್ತಾ ಇದ್ದೀನಿ. ಈಗ ಸರಿ, ಮೊದಲನೇ AC ಬಾಹು ಆಯಿತು. ತ್ರಿಭುಜದ ಮುಖ್ಯವಾದ ಭಾಗಗಳು ನಮಗೆ ಸಿಗ್ತಾ ಇದೆ. 2 ಬಾಹುವಾಗಿದೆ. ಈಗ 3ನೇ ಬಾಹುವನ್ನು ನಾನು ಸೇರಿಸ್ತಾ ಇದ್ದೀನಿ. ಆ 3ನೇ ಬಾಹು ಯಾವುದಪ್ಪ ಅಂದರೆ ಬಿ ಮತ್ತು ಸಿ. ಎಸ್, ನೋಡಿ ಎಷ್ಟು ಚೆನ್ನಾಗಿ ತ್ರಿಭುಜ ಬಂದಿದೆ. ಈಗ ತ್ರಿಭುಜ ABC ಒಂದು ಮೂಲ ತ್ರಿಭುಜ. ಈ ತ್ರಿಭುಜಕ್ಕೆ ಅನುಪಾತಾಂಕ ಎಷ್ಟು ಕೊಟ್ಟಿದ್ದಾರೆ? 5/7 ಅಂತ ಕೊಟ್ಟಿದ್ದಾರೆ. ನನಗಾಗಲೇ ನಿಮಗೆ ಗೊತ್ತಿದೆ, ಅಂಶ ಜಾಸ್ತಿ ಇರೋದ್ರಿಂದ ಇಲ್ಲಿ ಬರುವಂತಹ ತ್ರಿಭುಜ ಮೂಲ ತ್ರಿಭುಜಕ್ಕಿಂತ ದೊಡ್ಡದಾಗಿರುತ್ತದೆ ಅನ್ನುವಂಥದ್ದು. ಈಗ ಮುಂದಿನ ರಚನೆಗಳನ್ನು ಗಮನಿಸ್ಕೊಳ್ಳಿ. ಇಲ್ಲಿವರೆಗೆ ಮಾಡಿರುವ ಎಲ್ಲ ರಚನೆಗಳು ನಿಮಗೆ ಹಿಂದಿನ ತರಗತಿಗಳಲ್ಲೇ ಆಗಿದೆ. 7ನೇ ತರಗತಿಯಲ್ಲೂ ತ್ರಿಭುಜ ರಚನೆ, 8, 9ರಲ್ಲಿ ಆಗಿರೋದ್ರಿಂದ ಮುಂದಿನ ಮಾಡುವ ತ್ರಿಭುಜದ ರಚನೆಗಳು SSLCಗೆ ಸಂಬಂಧಪಟ್ಟಿರೋದ್ರಾಗಿರೋದ್ರಿಂದ ಇಲ್ಲಿಂದ ಆಚೆಗೆ ಗಮನಿಸ್ಕೊಳ್ಳಿ. ತ್ರಿಭುಜದ ಪಾದ ಏನು ಕಾಣ್ತಾ ಇದೆ AB ನಿಮಗೆ, ಆ ಪಾದಕ್ಕೆ ನೀವು ಒಂದು ಲಘುಕೋನವನ್ನು ಕೆಳಭಾಗದಲ್ಲಿ ಎಳ್ಕೊಳ್ಬೇಕಾಗತ್ತೆ. ಹೇಗೆ? ಲಘುಕೋನ ಅಂದರೆ ಏನು? ಲಘುಕೋನ ಅಂತಂದರೆ 90 ಡಿಗ್ರಿಗಿಂತ ಕಡಿಮೆ ಇರುವಂಥ ಕೋನ. ಸರ್, ಕೋನಮಾಪಿ ಇಟ್ಕೊಳ್ಬೇಕಾ, ಪ್ರೊಟ್ರಾಕ್ಟರ್ ಬಳಸ್ಕೊಳ್ಬೇಕಾ ಅಂದರೆ ಅವಶ್ಯಕತೆ ಇಲ್ಲ. ನೋಡಿ, ಸ್ಕೇಲ್ ಹಿಂಗೆ ಇಟ್ಕೊಂಡ್ಬಿಟ್ರೆ ನಿಮಗೆ ಅದು ಲಂಬಕೋನ, L ಶೇಪಲ್ಲಿ ನಿಮಗೆ ಈಗಾಗಲೇ ಗೊತ್ತಿದೆ. ಅದರ ಒಳಭಾಗಕ್ಕೆ ಇಟ್ಕೊಳ್ಳಿ. ಒಳಭಾಗಕ್ಕೆ ನಾವು 70-80 ಡಿಗ್ರಿಯೆಲ್ಲ ಇಟ್ಕೊಬೋದಾ ಅಂದರೆ ಇಟ್ಕೊಳ್ಬೋದು. ಆದರೆ ನಿಮ್ಮ ಪುಸ್ತಕದ ಹಾಳೆಗೆ ಹೊಂದು ಹಾಗಿರಲಿ. ಅಂದರೆ ಒಂದು 30-35 ಡಿಗ್ರಿಯವರೆಗೆ ಇಟ್ಕೊಂಡ್ರೆ ಸಾಕು, ನಿಮಗೆ ರಚನೆ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲೊಂದು ಲಘುಕೋನವನ್ನು ರಚನೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಸ್, ನೋಡಿ, ಒಂದು ಲಘುಕೋನವನ್ನು ರಚನೆ ಮಾಡ್ಕೊಂಡಿದ್ದೀನಿ. ಈಗ
ಈಗ ನಮಗೆ ಕೈವಾರದ ಸಹಾಯದ ಅವಶ್ಯಕತೆ ಇದೆ. ಏನು ಅವಶ್ಯಕತೆ ಇದೆ? ಈ ಕೈವಾರದಿಂದ ನಾವು ಏನು ಮಾಡಬೇಕಾಗಿದೆ ಈಗ ಕಂಪಾಸಿಂದ ಅಂತಂದರೆ, ನೀವು ಇಲ್ಲಿ ಕೊಟ್ಟಿರುವ ಅನುಪಾತಾಂಕವನ್ನು ಗಮನಿಸ್ಕೊಳ್ಳಿ. ಕೊಟ್ಟಿರುವ ಅನುಪಾತಾಂಕ ಏನಾಗಿದೆ? ನಮಗೆ ಕೊಟ್ಟಿರುವ ಅನುಪಾತಾಂಕ 5/7 ಇದೆ ನೋಡಿ. 5/7 ಅನುಪಾತಾಂಕ ಕೊಡಲಾಗಿದೆ. ಅಂಶ 7 ಇದೆ, ಛೇದ 5 ಇದೆ. ಇವೆರಡರಲ್ಲಿ ನಾವು ಅತಿ ಹೆಚ್ಚಾಗಿರುವುದು ಯಾವುದು? 7. ನೀವು ಕೈವಾರವನ್ನು ಎ ಬಿಂದುವಿನಲ್ಲಿಟ್ಟು ನೀವು ಏನು ಲಘುಕೋನವನ್ನು ಏರ್ಪಡಿಸಿದಂತಹ ರೇಖೆ ಇದೆ ಅದನ್ನು 7 ಸಮಭಾಗವನ್ನಾಗಿ ಮಾಡಬೇಕು. ವಿದ್ಯಾರ್ಥಿಗಳೆಲ್ಲರೂ ಸ್ವಲ್ಪ ವ್ಯತ್ಯಾಸವಾಗೋದು ಈ ಸಂದರ್ಭಗಳಲ್ಲಿ 7 ಸಮಭಾಗವನ್ನಾಗಿ ಮಾಡಬೇಕು. ಕೈವನ್ನು ತುಂಬ ಅಗಲಕ್ಕೆ ಇಟ್ಕೊಳ್ಬೇಕಾ ಸರ್, ತುಂಬ ಚಿಕ್ಕದಾಗಿ ಇಟ್ಕೊಳ್ಬೇಕಾ ಸರ್? ಯಾವುದಾದ್ರು ಉತ್ತಮ ಅಂತಂದರೆ ಒಂದು ಅಂದಾಜು, ತುಂಬ ಚಿಕ್ಕದು ಬೇಡ, ತುಂಬ ದೊಡ್ಡದು ಬೇಡ, ಒಂದು ಮೀಡಿಯಮ್ ಸೈಜಲ್ಲಿರಬೇಕು. ಯಾಕೆಂದರೆ ನಿಮ್ಮ ಪುಸ್ತಕದ ಹಾಳೆಗೆ ಅಡ್ಜಸ್ಟ್ ಆಗುವ ರೀತಿಯಲ್ಲಿ ಇರಬೇಕಾಗಿರೋದ್ರಿಂದ 7 ಭಾಗವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. 7 ಭಾಗವೇ ಯಾಕೆ? ಭಿನ್ನರಾಶಿಯನ್ನು ಗಮನಿಸಿ, ಅನುಪಾತಾಂಗ 5/7 ಇದೆ. ಇವೆರಡರಲ್ಲಿ ಯಾವುದು ದೊಡ್ಡದೋ ಅಷ್ಟು ಭಾಗವನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ನಾನು ಮಾಡ್ತಾ ಇದ್ದೀನಿ. 1 2 ಆಯಿತು. ಅದೇ ಕೈವಾರವನ್ನು ಮುಂದಕ್ಕೆ ಹೊಸ ಬಿಂದುಗಳ ಮೇಲಿಟ್ಟು ಮತ್ತೆ ಕೈವಾರವನ್ನು ತಿರುಗಿಸಿ ಬಿಂದುಗಳನ್ನು ಮಾರ್ಕ್ ಮಾಡ್ತಾ ಹೋಗೋದಷ್ಟೇ. 3 ಆಗಿತ್ತು. 4 ಬಿಂದುಗಳಾಯಿತು. 5 ಬಿಂದುಗಳಾಯಿತು. ಕೈವಾರವನ್ನು ಎಕ್ಸಾಕ್ಟಾಗಿ ಕೂರಿಸ್ಕೊಳ್ಬೇಕು. ಇದು ನಿಮ್ಮ ಕೌಶಲವನ್ನು ಪ್ರದರ್ಶಿಸುವುದಿಲ್ಲ. ನಿಮ್ಮ ಕೌಶಲ ಎಷ್ಟು ಮಟ್ಟಿಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟಾಗಿದೆ? 1 2 3 4 5 6 7 ಆಗಿದೆ. ಈ ಬಿಂದುಗಳಿಗೆ ನಾವು ಹೆಸರನ್ನು ಕೊಡ್ತಾ ಹೋಗೋಣ. ಈ ಬಿಂದುವಿನ ಹೆಸರು ಅದು ಎ ಆಗಿರೋದ್ರಿಂದ ಇದನ್ನು ನಾವು A1 ಅಂತ ಕರಿತೀನಿ. ಇದು A2, A3, A4, A5, A6, A7. ಒಟ್ಟು ಈಗ ನಮಗೆ 7 ಬಿಂದುಗಳನ್ನು ನಾವು ಕೆಳಭಾಗದಲ್ಲಿ ಮಾಡಿಕೊಂಡಿದ್ದೇವೆ. ಮುಂದಿನ ರಚನೆಯ ಹಂತ ಏನು ನೋಡೋಣ ಬನ್ನಿ. ಈಗ ನೀವು ಅಂಶದಲ್ಲಿ ಏನಿತ್ತು ನಿಮಗೆ 7 ಇತ್ತಲ್ಲ, 7 ಭಾಗಗಳನ್ನು ಮಾಡ್ಕೊಂಡಿದ್ದೀರಿ. ಈಗ ಛೇದ 5 ಇದೆಯಲ್ಲ, ಆ 5ನೇ ಬಿಂದುವನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿದೆ 5ನೇ ಬಿಂದು. ಆ 5ನೇ ಬಿಂದುವನ್ನು ನಾವು ಮೂಲ ತ್ರಿಭುಜದ ಏನಿದೆಯೋ ಆ ಮೂಲ ತ್ರಿಭುಜದ ಪಾದ ಎ ಬಿಯ ಇದೆಯಲ್ಲ, ಆ ಎ ಬಿಯಲ್ಲಿ ಬಿ ಬಿಂದುವಿಗೆ ನಾವು ಅದನ್ನು ಸೇರಿಸ್ಕೊಳ್ಬೇಕು. ಬಿ ಬಿಂದುವಿಗೆ ಸೇರಿಸ್ತಾ ಇದ್ದೀನಿ. ಓಕೆ, ಕರೆಕ್ಟಾಗಿ ಬಂದಿದೆ. ಈಗ ಬಿ ಬಿಂದುವಿಗೆ ಸೇರಿಸಿದ್ದೀನಿ. ಈಗ ಮುಂದಿನ ರಚನೆಯ ಮುಂದಿನ ಹಂತಕ್ಕೆ ಹೋಗೋಣ. ಇಲ್ಲಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಏನು ಮಾಡಬೇಕು? ನಾವು ಒಂದು ಪಾದರೇಖೆಗೆ ಒಂದು ಲಘುಕೋನವನ್ನು ರಚನೆ ಮಾಡ್ಕೊಳ್ಬೇಕು. ಲಘುಕೋನದ ರಚನೆ ಆದಮೇಲೆ ನಿಮಗೆ ಕೊಟ್ಟಿರೋ ಅನುಪಾತಾಂಕದಲ್ಲಿ 2ರಲ್ಲಿ ಯಾವುದು ದೊಡ್ಡದಿದೆಯೋ ಆ ಬೆಲೆಗೆ ಅನುಸಾರವಾಗಿ ನಾವು 7 ಭಾಗಗಳನ್ನು ಮಾಡ್ಕೊಳ್ಬೇಕು. ಅಂಶದಲ್ಲಿ 7 ಇರೋದ್ರಿಂದ 7 ಸಮಭಾಗವನ್ನು ಮಾಡ್ಕೊಳ್ಬೇಕು. ಕೈವಾರ ಬಳಸಿ ಮಾಡ್ಕೊಳ್ತೀವಿ. ಈಗ ಮಾಡಬೇಕಾಗಿರೋದು ಏನಂತಂದರೆ, ಮತ್ತೆ ಕೈವಾರವನ್ನು ಬಳಸ್ಕೊಂಡು ನಾವಿಲ್ಲಿ ಒಂದು A5ನಲ್ಲಿ ಉಂಟಾದ ಕೋನದ ಕಂಸವನ್ನು ಬರೆಯೋಣ. ಇಲ್ಲಿ ಇದು ಅಷ್ಟೇ, ತುಂಬ ಚಿಕ್ಕದು ಬೇಡ, ತುಂಬ ದೊಡ್ಡದು ಬೇಡ. ಇಷ್ಟಿಟ್ಕೊಳ್ಬೇಕಾ ಇಷ್ಟಿಲ್ಲ. ನಿಮ್ಮ ಕೈವಾರಕ್ಕೆ ಅಡ್ಜಸ್ಟ್ ಆಗುವಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರ್ತದೆ ಇದು. ನೋಡಿ, ನಾನು ಇಲ್ಲೊಂದು ಉಂಟಾದ ಕೋನದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಂಸವನ್ನು ಬರೆಯುವುದರ ಮೂಲಕ. ಆಗಿದೆ. ತದನಂತರದಲ್ಲಿ ಮಾಡಬೇಕಾಗಿರೋ ಕೆಲಸ ಏನಂದರೆ, ಮತ್ತೆ A7ಗೆ ಬರೋಣ. 7ನೇ ಬಿಂದುಗೆ ಬರೋಣ. ಮುಂಚೆ ಮಾಡಿದ್ದು ನಾವು 5ನೇ ಬಿಂದು. ಯಾವುದದು? ಭಿನ್ನ ರಾಶಿಯಲ್ಲಿ ಕೊಟ್ಟರೆ ಅನುಪಾತಾಂಕದಲ್ಲಿ ಕೊಟ್ಟಿರುವಂತಹ ಛೇದದ 5ನೇ ಬಿಂದುಗೆ ಬಂದಿದ್ದೇನೆ. ಬಿಂದುವಿನಲ್ಲಿ ಒಂದು ಕೋನವನ್ನು ರಚನೆ ಮಾಡಿ ಆ ಕೋನದ ಕಂಸವನ್ನು ಅಳತೆ ಮಾಡಿಕೊಂಡೆ. ಈಗ 7ನೇ ಬಿಂದುವಿಗೆ ಬಂದಿದ್ದೀನಿ. 7ನೇ ಬಿಂದುವಿನಲ್ಲಿ ನಿಮ್ಮ ಕೈವಾರವನ್ನು ಬದಲಿಸದೆ ಮುಂಚೆ ಹೇಳದಷ್ಟದ್ದೇ ಇಟ್ಕೋಬೇಕು. ಇಲ್ಲಿ ಏನು ಇಟ್ಕೊಂಡು ಮಾಡಿದ್ರೋ ಅದೇ ಅಳತೆಯಲ್ಲಿ ಇಟ್ಕೊಂಡು ಈಗ ನೀವು ಮತ್ತೊಂದು ರೇಖೆಯನ್ನು ಕಂಸವನ್ನು ಎಳಿಬೇಕು. ಸ್ವಲ್ಪ ದೊಡ್ಡದಾಗಿ ಹೇಳ್ಕೊಳ್ಳಿ, ಬಗ್ಗಿಸಿ ಅದರಿಂದ ಆಚೆಗೆ, ಅದರ ನೇರದಿಂದ ಆಚೆಗೆ ಬರುವ ಹಾಗೆ ನೀವು ಹೇಳ್ಕೊಳ್ಬೇಕು.
ಈಗ ಮಾಡುವಂತಹ ಕೆಲಸವನ್ನು ವಿದ್ಯಾರ್ಥಿಗಳು ಗಮನ ಇಟ್ಟು ನೋಡ್ಕೊಳ್ಬೇಕು. ಏನು ಮಾಡ್ತಿರ್ತೀವಿ ಅಂತೇಳಿ. ಈಗ ಮಾಡಬೇಕಾಗಿರುವಂಥ ವಿಷಯ ಏನಪ್ಪ ಅಂದರೆ, ನೀವು IA5ನಲ್ಲಿ ಎಳೆದ ಕೋನದ ಕಂಸ ಇದೆಯಲ್ಲ, ಆ ಕಂಸದ ಉದ್ದವನ್ನು ನೀವು ತಗೋಬೇಕು ಕೈವಾರದಲ್ಲಿ. ನೋಡಿ, ಗಮನಿಸ್ತಾ ಇದ್ದೀರಾ? ಗಮನಿಸ್ಕೊಳ್ಳಿ. ನಾನೀಗ ಮಾಡ್ತಾ ಇರೋದು A5ನಲ್ಲಿ ಎಳೆದ ಕೋನದ ಕಂಸದ ಗೆರೆ ಏನಿತ್ತು ಅದರ ಉದ್ದ ಎಷ್ಟಿದೆ ಅದನ್ನು ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಅದನ್ನೇ ತಂದು ನಾನು ವಾಪಸ್ಸು ಎಲ್ಲಿಡ್ತಾ ಇದ್ದೀನಿ, ಹಿಂದೆ A7ನಲ್ಲಿ ಒಂದು ಕಂಸವನ್ನು ಎಳೆದ್ರಲ್ಲ ಕೈವಾರದಿಂದ, ಅದನ್ನು ಈ ಲಘು ಕೋನದ ರೇಖೆಯ ಮೇಲೆ ಇಟ್ಟು ಹಿಂದೆ ಎಳೆದ ಕೋನದ ಕಂಸ ಇತ್ತಲ್ಲ ಅದನ್ನು ಕತ್ತರಿಸ್ತಾ ಇದ್ದೀನಿ. ಹೀಗೆ ಓಕೆ. ಈಗ ಒಂದು ಬಿಂದು ಸಿಕ್ತು. ಈಗ ನಾನು ಏನು ಪ್ರೋಸೆಸ್ ಮಾಡಿದ್ದೇನೆ ಅದನ್ನು ಮತ್ತೊಮ್ಮೆ ನೀವು ಕೂಡ ರಿವರ್ಸ್ ವಿಡಿಯೋನ ಮಾಡಿಕೊಂಡು ಗಮನಿಸ್ಕೊಳ್ಳಿ ನೀವೇನು ಮಾಡಬೇಕು ಅಂತೇಳಿ. ಈಗ ಮಾಡಬೇಕಾಗಿರೋ ನೆಕ್ಸ್ಟ್ ಕೆಲಸ ಏನಂತಂದರೆ, ನಮಗೆ ಈಗ ಸ್ಕೇಲ್ ಬೇಕು. ಈ ಸ್ಕೇಲ್ನ ಸಹಾಯದಿಂದ ಲಘು ಕೋನದ ಮೇಲೆ ಉಂಟಾಗಿರುವಂಥ ರೇಖೆಯನ್ನು ಮತ್ತು ಮೇಲ್ಭಾಗದಲ್ಲಿ ನಮಗೆ ಬಂದಂಥ ಹೊಸ ಬಿಂದುವನ್ನು ಎರಡನ್ನು ಸೇರಿಸಬೇಕು. ಸೇರಿಸಿ ಸ್ವಲ್ಪ ದೂರದವರೆಗೆ ಅದನ್ನು ವೃದ್ಧಿಸ್ಕೊಳ್ಬೇಕಾಗತ್ತೆ. ನೋಡಿ, ಇದನ್ನು ಎಷ್ಟು ದೂರ ಎಳಿಬೇಕು ಸರ್? ಪೂರ್ತಿ ಇಲ್ಲಿವರೆಗೂ ಎಳಿಬೇಕಾ ಸರ್? ಎಲ್ಲಿವರೆಗೂ ಎಳಿಬೇಕು ಅಂದರೆ, ನಿಮಗೆ ಮೂಲ ತ್ರಿಭುಜದ AB ಅನ್ನುವಂತಹ ಪಾದ ರೇಖೆ ಏನಿದೆ ಅಲ್ಲಿಗಿಂತ ಸ್ವಲ್ಪ ಮೇಲಕ್ಕೆ ಬರುವಾಗ ಹೇಳಿದ್ರೆ ಸಾಕು. ನೋಡಿ, ಈ ರೇಖೆಯನ್ನು ನಾನು ಈ ಪಾದ ರೇಖೆಯಿಂದ ಸ್ವಲ್ಪ ಮೇಲ್ಗಡೆ ಬರುವಾಗ ಮಾತ್ರ ಎಳ್ಕೊಂಡಿದ್ದೇನೆ. ಇಲ್ಲಿಗೆ ನಿಮಗೆ ಮುಕ್ಕಾಲು ಭಾಗದ ರಚನೆ ಮುಗಿದಿದೆ ಮಕ್ಕಳ. ಇನ್ನು ಉಳಿದ ರಚನೆಯನ್ನು ಮಾಡಬೇಕಾಗಿರುವಂಥದ್ದು ಹೇಗಿರುತ್ತೆ ಅಂದರೆ, ಈ ಕೆಳಗಡೆಯ ಭಾಗದಲ್ಲಿ ನೀವು ಯಾವ ಪ್ರೋಸೆಸ್ಸನ್ನು ಮಾಡಿ ನೋಡಿ, ಈ ಜಾಗದಲ್ಲಿ ಇವೆರಡೂ ಸ್ಥಳಗಳಲ್ಲಿ ನೀವು ಏನು ರಚನೆ ಮಾಡಿದ್ರೋ ಅದೇ ತರಹದ ರಚನೆಯನ್ನು ನೀವು ಮೇಲ್ಭಾಗದಲ್ಲಿ ಈ B ಕೋನದಲ್ಲಿ ಮಾಡಬೇಕಾಗತ್ತೆ. ಆ ರೀತಿ ಮಾಡಬೇಕಾದ್ರೆ ನೀವು ಇಲ್ಲಿ ಒಂದು ರೇಖೆಯನ್ನು ವೃದ್ಧಿಸಿಕೊಳ್ಬೇಕಾಗತ್ತೆ. ಯಾವುದು? ಏನು ತ್ರಿಭುಜದ ಒಂದು ಪಾದ ರೇಖೆ ಇದೆ ಆ ಪಾದ ರೇಖೆಯನ್ನು ನೀವು ವೃದ್ಧಿಸ್ಕೊಳ್ಬೇಕಾಗತ್ತೆ. ಯಾವುದೇ ರೇಖೆಯನ್ನು ವೃದ್ಧಿಸುವಾಗ ನೆನ್ಪಿಟ್ಕೊಳ್ಳಿ ಮಕ್ಕಳ, ವೃದ್ಧಿಸುವಾಗ ನೀವು ಸ್ಕೇಲನ್ನು ತುದಿಯಲ್ಲಿ ಇಟ್ಕೊಂಡು ವೃದ್ಧಿಸ್ಕೊಳ್ಬಾರ್ದು, ಸ್ವಲ್ಪ ಹಿಂಭಾಗಕ್ಕೆ ಸೇರಿಸಿ ವೃದ್ಧಿಸ್ಕೊಳ್ಬೇಕು. ಇಲ್ಲ ಅಂದರೆ ತುದಿಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಸ್ಕೇಲು AB ನೇರಕ್ಕೆ ಇರೋದಿಲ್ಲ, ಸುಮ್ಮನೆ ಎಳೆದು ಬಿಡ್ತೀರಿ, ಆಗ ಅದು ತಪ್ಪಾಗುತ್ತೆ. ಸ್ವಲ್ಪ ಹಿಂದಿನಿಂದ ಸೇರಿಸ್ಕೊಂಡು ಎಳೆಯೋದ್ರಿಂದ ನಿಮಗೆ ಅದರ ರಚನೆ ತುಂಬ ಚೆನ್ನಾಗಿ ಬರುತ್ತೆ, ವೃದ್ಧಿಸಿದ್ದಕ್ಕೆ ಸರಿಯಾದ ಅರ್ಥ ಆಗುತ್ತೆ. ನಾನು ಈಗ ವೃದ್ಧಿಸಿದ್ದನ್ನು ನಾನು ಕೆಂಪು ಬಣ್ಣದ ರೇಖೆಯಲ್ಲಿ ಎಳಿತಾ ಇದ್ದೀನಿ. ಸರಿಯಾಗಿ ವೃದ್ಧಿಸಿಲ್ಲ, ನೋಡಿ ಈಗ ಕರೆಕ್ಟಾಗಿ ಬರುತ್ತೆ. ಈಗ ಎಷ್ಟು ದೂರ ವೃದ್ಧಿಸ್ಕೊಳ್ಬೇಕು ಅಂದರೆ, ನೀವು ಹಿಂದೆ ಎಳೆದಂತಹ ಈ ಒಂದು ಕೋನದ ರೇಖೆ ಏನು ಕಾಣ್ತಾ ಇದೆ ಇಲ್ಲಿ, A7ಇಂದ ಬಂದಂತಹ ರೇಖೆ ಇದೆಯಲ್ಲ ಅದಕ್ಕಿಂತ ಛೇದಿಸುವ ಹಾಗೆ ಬಂದರೆ ಸಾಕು. ಈಗ ನಾವು ಕೈವಾರವನ್ನು ತೆಗೆದುಕೊಳ್ಳೋಣ. ಹಿಂದೆ ಮಾಡದಂಥ ಇಲ್ಲಿ A5ನಲ್ಲಿ ಏನು ಮಾಡಿದ್ದೀರೋ ಹಾಗೆ ಇಲ್ಲೊಂದು ಕಂಸವನ್ನು ಎಳೆಯೋಣ. ಇಲ್ಲಿ B ಕೋನದಲ್ಲಿನ ಕಂಸ ಎಷ್ಟು ಅಂತ ಹೇಳ್ಕೊಂಡಿದ್ದೀನಿ. ಅದೇ ಥರ ಇಲ್ಲಿ ಬಿಯಿಂದ ಆಚೆಗೆ ವೃದ್ಧಿಸಿದ ಜಾಗದಲ್ಲಿ ಸಿಕ್ಕಂತಹ ಒಂದು ಬಿಂದು ಇದೆಯಲ್ಲ, ಅಲ್ಲೂ ಕೂಡ ನೀವು ಇದೇ ರೀತಿಯಾಗಿ ಒಂದೊಂದು ಕೋನದ ಕಂಸವನ್ನು ಎಳ್ಕೊಳ್ಳಿ. ಕೈವಾರದ ಸಹಾಯದಿಂದ ನೋಡಿ ಈ ಥರ ಎಳ್ಕೊಳ್ಳಿ. ಹಿಂದೆ ಏನು ಮಾಡಿದ್ದು, ಎರಡೂ ಕೋನದ ಕಂಸಗಳನ್ನು ಎಳೆದ ಮೇಲೆ ನಾವಿಲ್ಲಿ ಮುಂಚೆ ಎಳೆದಂತಹ ಕೋನದ ಕಂಸ ಏನಿದೆಯೋ ಅದನ್ನು ನಾವು ಅಳತೆ ಮಾಡಿಕೊಂಡಿದ್ವು. ಈಗ ನಾವು ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಈ ಜಾಗದಲ್ಲಿ ವಿದ್ಯಾರ್ಥಿಗಳು ಮತ್ತೆ ತಪ್ಪು ಮಾಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೋನದ ಕಂಸ ಏನಿರುತ್ತೋ ಅದನ್ನೇ ಅಳತೆಯನ್ನು ಮುಂದಕ್ಕೆ ತೆಗೆದುಕೊಂಡು ಬಿಡ್ತಾರೆ. ಹಾಗೆ ತಗೋಬಾರ್ದು. ಇಲ್ಲಿ ಎಷ್ಟಿದೆಯೋ ಕರೆಕ್ಟಾಗಿ ಅಷ್ಟಕ್ಕೆ ತೆಗೆದುಕೊಳ್ಬೇಕು. ಓಕೆ, ಸರಿ ಬಂದಿದೆ. ಈಗ ನಿಮ್ಮ ಕೈವಾರವನ್ನು ವಾಪಸ್ ಕಂಸ ಎಳೆದಿದ್ರಲ್ಲ ಆ ಜಾಗದಲ್ಲಿ ಇಡಿ. ಅದನ್ನು ಛೇದಿಸೋಣ. ಈಗ ಛೇದಿಸ್ತಾ ಇದ್ದೇನೆ. ಓಕೆ, ಈಗ ಮತ್ತೊಂದು ನಮಗೆ ಬಿಂದು ಸಿಗ್ತಾ ಇದೆ. ಇಲ್ಲಿ
ನಮಗೆ ಮಾಡಬೇಕಾಗಿರುವಂಥ ಮತ್ತೊಂದು ಕೆಲಸ ಏನಂತಂದರೆ, ಇಲ್ಲಿ ನಿಮಗೆ ಯಾವ ಬಿಂದು ನಿಮಗೆ ಎ ಅಂತ ಇತ್ತೋ, ಎ ಬಿ ಅನ್ನುವಂತಹ ಪಾದರೇಖೆ ಇದೆಯೋ, ಇದು ಹೊಸ ಬಿಂದು ಏನಾಗಿದೆ, ಇದು ಬಿ ಡ್ಯಾಶ್ ಅಂತ ಆಗಿದೆ. ಅದಕ್ಕೆ ಬಿ ಡ್ಯಾಶ್ ಅಂತ ಇಟ್ಕೊಳ್ಳೋಣ. ಹೊಸ ಬಿಂದು, ಹೊಸ ತ್ರಿಭುಜದ ಇದು ಎ ಬಿ ಡ್ಯಾಶ್ ಅನ್ನೋದು ನೀವು ರಚನೆ ಮಾಡುತ್ತಿರುವ ಹೊಸ ತ್ರಿಭುಜದ ಪಾದರೇಖೆಯಾಗಿದೆ. ಈಗ ನಾನು ಬಿ ಡ್ಯಾಶ್ನಿಂದ ಆ ಎರಡೂ ಕಂಸಗಳು ಛೇದಿಸಿರುವ ಜಾಗಕ್ಕೆ ಒಂದು ರೇಖೆಯನ್ನು ಎಳಿತಾ ಇದ್ದೀನಿ. ಈಗ ನೋಡಿ, ಇದನ್ನು ಕೂಡ ಎಷ್ಟು ಉದ್ದ ಎಳಿಬೇಕು ಅಂದರೆ ಎ ಸಿಯ ನೇರಕ್ಕಿಂತ ಸ್ವಲ್ಪ ಜಾಸ್ತಿ ಬರೋ ಥರ ಹೇಳಿದ್ರೆ ಸಾಕು. ಆಯ್ತಲ್ವ, ರಚನೆ ಆಗಿದೆ ಅಲ್ಲ. ಓಕೆ, ತದನಂತರ ಎ ಸಿಯನ್ನು ವೃದ್ಧಿಸೋಣ. ಈಗ ಹಿಂದೆ ಎ ಬಿಯನ್ನು ಹೇಗೆ ವೃದ್ಧಿಸಿದ್ರೋ ಹಾಗೆ ಈಗ ಇದನ್ನು ಎ ಸಿಯನ್ನು ಕೂಡ ವೃದ್ಧಿಸೋಣ. ನೋಡಿ, ಈಗ ತ್ರಿಭುಜ ರಚನೆ ಆಗಿದೆ. ಮೇಲೆ ಬಂದಂತಹ ತ್ರಿಭುಜ ಏನಿದೆ ಬಿಂದು, ಅದನ್ನು ನಾವು ಸಿ ಡ್ಯಾಶ್ ಅಂತ ಕೂಡ ಕರಿತೀವಿ. ಸೊ ಇಷ್ಟು ಮಾಡಿದರೆ ರಚನೆ ಈಗ ಕಂಪ್ಲೀಟ್ ಆಯಿತು. ಬಹಳ ಚೆನ್ನಾಗಿ ರಚನೆ ಮೂಡಿ ಬಂದಿದೆ. ಈ ರಚನೆ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನೋಡಿ, ಕೆಳಗಡೆ ಇರುವಂಥ A5B, ನೀವು ಕೆಳಗಡೆ ಭಾಗವನ್ನು ಗಮನಿಸ್ಕೊಳ್ಳಿ. ಅಲ್ಲಿ ಇವೆರಡೂ ರೇಖೆಗಳು ಸಮಾನಾಂತರವಾಗಿ ಬರಬೇಕು. ಮೇಲ್ಗಡೆ ಎರಡು ಕೂಡ ಸಮಾನಾಂತರವಾಗಿರಬೇಕು. ಇವೆರಡೂ ರೇಖೆಗಳು ಸಮಾನಾಂತರವಾಗಿದ್ದಾಗ ಮಾತ್ರ ನಿಮ್ಮ ರಚನೆ ಕರೆಕ್ಟಾಗಿದೆ ಅಂತ ನಮಗೆ ನೀವೇ ಅರ್ಥ ಮಾಡ್ಕೊಳ್ಬೋದು. ಯಾರೂ ಕೂಡ ನಿಮ್ಗೆ ಹೇಳಬೇಕಾಗಿಲ್ಲ. ಇವೆರಡೂ ರೇಖೆಗಳು ಸಮಾನಾಂತರವಾಗಿ ಬಂದರೆ ಸಾಕು. ಅಲ್ಲಿಗೆ ನಮಗೆ ಮೂಲ ತ್ರಿಭುಜ ಇದ್ದಿದ್ದು ABC. ಈಗ ಉಂಟಾಗಿರುವ ತ್ರಿಭುಜ AB'C' ಅನ್ನುವಂಥ ತ್ರಿಭುಜ ಉಂಟಾಗಿದೆ. ಅಲ್ಲಿಗೆ ಫೈನಲ್ ಆಗಿ ಉತ್ತರ ಏನಪ್ಪ ಅಂದರೆ, ನಮಗೆ ಕೊಟ್ಟಿರೋ ಹಾಗೆ ಹೊಸ ತ್ರಿಭುಜ ಏನಿದೆ, ಯಾವುದು ತ್ರಿಭುಜ AB'C' ಅನ್ನುವುದು ಮೂಲ ತ್ರಿಭುಜ ಯಾವುದು, ತ್ರಿಭುಜ ABC ಇದೆಯಲ್ಲ, ಅದಕ್ಕಿಂತ 5/7 ಅನ್ನುವುದು ನಮಗೆ ಸುಲಭ ಗೊತ್ತಾಗುತ್ತೆ. ಸೊ ಇಷ್ಟು ಮಾಡಿದ್ರೆ ರಚನೆ ಕಂಪ್ಲೀಟ್ ಆಗುತ್ತೆ ಮಕ್ಕಳ. ಇಲ್ಲೆಲ್ಲ ಗಮನಿಸ್ಕೊಳ್ಬೇಕಾಗಿರೋದು ಅತಿ ಮುಖ್ಯವಾದ ವಿಷಯಗಳನ್ನು ನೆನಪು ಮಾಡ್ಕೊಳ್ಳಿ. ನಾವಿಲ್ಲಿ ಮೂಲ ತ್ರಿಭುಜನ ರಚನೆ ಮಾಡಿದ್ಮೇಲೆ ಪಾದ ರೇಖೆಗೆ ಕಂಸವನ್ನು ಲಘು ಕೋನ ಆಗುವಂಥ ಒಂದು ರೇಖೆಯನ್ನು ಹೇಳ್ಕೊಳ್ಳೋದು, ಮತ್ತು ಇಲ್ಲಿ ಅತಿ ಕಡಿಮೆ ಭಿನ್ನರಾಶಿಯಲ್ಲಿ 2ರಲ್ಲಿ ಅತಿ ಕಡಿಮೆ ಇರುವಂಥದ್ದನ್ನು ಇಲ್ಲಿ ಕೋನ ರಚನೆ ಮಾಡ್ಕೊಳ್ಳೋದು, ಮತ್ತು A7 ದೊಡ್ಡ ಬಿಂದು ಏನು ಬಂದಿರುತ್ತೆ, ದೊಡ್ಡ ಸಂಖ್ಯೆಯ ಬಿಂದು, ಅದನ್ನು ವೃದ್ಧಿಸ್ಕೊಳ್ಳೋದು, ಮತ್ತು ಅತಿ ಮುಖ್ಯವಾಗಿ ಇಲ್ಲಿ ಕೋನವನ್ನು ರಚನೆ ಮಾಡ್ಕೊಳ್ಳೋದು, ಕೋನದ ಕಂಸವನ್ನು ಅಳತೆ ಮಾಡ್ಕೊಳ್ಳೋದು, ಸಮಾನಾಂತರ ಗೆರೆಯನ್ನು ಬಳೆಯೋದು. ಇಲ್ಲಿ ಈ 4 ಸ್ಪಾಟ್ಗಳನ್ನು ನಾವು ಈ ರಚನೆಯ ಹಾಟ್ ಸ್ಪಾಟ್ಗಳು ಅಂತ ಕರಿತೀವಿ. ಈ ಹಾಟ್ ಸ್ಪಾಟ್ಗಳ ಬಗ್ಗೆ ಯಾರು ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೊಳ್ತಾರೋ ಈ ರಚನೆಯನ್ನು ಅತ್ಯಂತ ಸುಲಭವಾಗಿ 3 ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈ 3 ಅಂಕದ ಈ ರಚನೆಯನ್ನು ನೀವು ಮ್ಯಾಕ್ಸಿಮಮ್ ಅಂದರೆ 3.5 ನಿಮಿಷದ ಒಳಗಡೆ ಮುಗಿಸ್ಬಿಡ್ಬೋದು ಮಕ್ಕಳು. ತುಂಬ ಪ್ರಾಕ್ಟೀಸ್ ಮಾಡಿರುವಂಥ ವಿದ್ಯಾರ್ಥಿಗಳು, ಚೆನ್ನಾಗಿ ಕಲ್ತಿರುವಂಥವರು 2ರಿಂದ 2.5 ನಿಮಿಷದ ಒಳಗಡೆ ಈ ರಚನೆಯನ್ನು ಮುಗಿಸ್ಬಿಡ್ತಾರೆ. ಓಕೆ, ಅರ್ಥ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಮತ್ತೊಂದು ರಚನೆಯನ್ನು ಮಾಡೋಣ. ಅದು ಅನುಪಾತಾಂಕ ಬಹಳ ಕಡಿಮೆ ಇರುತ್ತೆ. ಮೂಲ ತ್ರಿಭುಜಕ್ಕಿಂತ ಚಿಕ್ಕದಾದ ತ್ರಿಭುಜವನ್ನು ನಾವು ಸಮರೂಪ ತ್ರಿಭುಜವನ್ನು ರಚನೆ ಮಾಡಬೇಕಾಗಿರುವಂಥದ್ದು ಬರುತ್ತೆ. ನೋಡೋಣ ಮುಂದಿನ ಲೆಕ್ಕದಲ್ಲಿ. ಬನ್ನಿ ಮಕ್ಕಳ, 2ನೇ ರಚನೆಯನ್ನು ಮಾಡೋಣ. 2ನೇ ರಚನೆಯ ಪ್ರಶ್ನೆ ಈ ರೀತಿಯಾಗಿದೆ. BC = 7 ಸೆಂಟಿಮೀಟರ್, AB = 6 ಸೆಂಟಿಮೀಟರ್ ಮತ್ತು ಕೋನ ABC = 60 ಡಿಗ್ರಿ ಇರುವಂತೆ ತ್ರಿಭುಜ ABC ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ತ್ರಿಭುಜ ABCಯ ಅನುರೂಪ ಬಾಹುಗಳ 7/5 ರಚಿಸಿ. ಸೊ ಕಳೆದ ಲೆಕ್ಕ ರಚನೆಯಲ್ಲೂ ಹಾಗೂ ಈಗಿನ ರಚನೆಯಲ್ಲೂ ಮೊದಲು ಮಾಡಬೇಕಾಗಿರುವಂತಹ ಕೆಲಸವಷ್ಟು ತ್ರಿಭುಜ ರಚನೆ ಮಾಡೋದಾಗಿದೆ. ಅದಾದ ಮೇಲೆ ಉಳಿದದ್ದು SSLCಗೆ ಸಂಬಂಧಪಟ್ಟಂತಹ ಅನುಪಾತಾಂಕವನ್ನು ಬಳಸಿ ಮತ್ತೊಂದು ತ್ರಿಭುಜವನ್ನು ಮಾಡೋದು. ಇಲ್ಲಿ ನೀವು ಗಮನಿಸಬೇಕಾಗಿರೋ ಅತಿ ಮುಖ್ಯವಾಗಿರುವಂಥದ್ದು, ಇಲ್ಲಿ ನೋಡಿ 7/5 ಅನ್ನುವಂಥ ಸ್ಕೇಲ್ ಫ್ಯಾಕ್ಟರ್ ಅನುಪಾತಾಂಕ ಏನಿದೆ ಇದು. ಕಳೆದ ರಚನೆಯಲ್ಲಿ ಅಂಶ ಜಾಸ್ತಿ ಇತ್ತು, ಛೇದ ಕಡಿಮೆ ಇತ್ತು. ಇಲ್ಲಿ ಛೇದ ಜಾಸ್ತಿ ಇದೆ, ಅಂಶ ಚಿಕ್ಕದಾಗಿದೆ. ಸೊ ಅಂಶ ಚಿಕ್ಕದಾಗಿದ್ದರೆ ಮೂಲ ತ್ರಿಭುಜಕ್ಕಿಂತಲೂ ಚಿಕ್ಕದಾದ ತ್ರಿಭುಜನ ರಚನೆ ಮಾಡಬೇಕು ಅಂತ ಅರ್ಥ. ಅಂಶವೇ ಜಾಸ್ತಿ ಇದ್ದರೆ ಮೂಲ ತ್ರಿಭುಜಕ್ಕಿಂತ ದೊಡ್ಡ ತ್ರಿಭುಜ ರಚನೆ ಮಾಡಬೇಕು ಅನ್ನುವ ಅರ್ಥ ಇದೆ.
ಸೊ ಅದರಲ್ಲಿ ಈ ಪ್ರಶ್ನೆಯನ್ನು ಓದುತ್ತಾ ಇದ್ದಾಗಲೇ ನಮಗೆ ಮೊದಲು ಮಾಡಬೇಕಾಗಿರುವಂತಹ ಕೆಲಸ ಹಿಂದಿನ ತರಗತಿಗಳಲ್ಲಿ ಕಲಿತಿರುವಂತಹ ತ್ರಿಭುಜ ರಚನೆಯನ್ನು ಮಾಡೋದು. ಈಗ ರಚನೆಯನ್ನು ಪ್ರಾರಂಭ ಮಾಡೋಣ. ಮೊದಲಾಗಿ ತ್ರಿಭುಜ ರಚನೆ. BC = 7 ಸೆಂಟಿಮೀಟರ್ ಇರುವಂತಹ ಒಂದು ರೇಖಾಖಂಡವನ್ನು ಎಳ್ಕೊಳ್ಳೋಣ ಸ್ಕೇಲ್ನ ಸಹಾಯದಿಂದ. ಈಗಾಗಲೇ ಸ್ಕ್ರೀನಲ್ಲಿ ಕಾಣ್ತಾ ಇದೆ ನಮಗೆ. ಈ ರಚನೆ ಮಾಡಲು ನಮಗೆ ಸ್ಕೇಲ್ನ ಅವಶ್ಯಕತೆ ಇದೆ, ಹಾಗೂ ಪ್ರೊಟ್ರಾಕ್ಟರ್ ಕೋನಮಾಪಿಯ ಕೂಡ ಅವಶ್ಯಕತೆ ಇದೆ, ಮತ್ತು ಕೈವಾರ ಕಾಂಪಾಸ್ನ ಕೂಡ ಅವಶ್ಯಕತೆ ಇದೆ. ಇವೆಲ್ಲವನ್ನೂ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಈಗ ರಚನೆಯನ್ನು ಪ್ರಾರಂಭ ಮಾಡೋಣ. ಸ್ಕೇಲ್ ಬಳಸಿ BC = 7 ಸೆಂಟಿಮೀಟರ್ ಇರುವಂತಹ ಒಂದು ರೇಖಾಖಂಡವನ್ನು ಎಳ್ಕೊಳ್ತಾ ಇದ್ದೀನಿ. ಸೊ ಆಯಿತು. ಈಗ BC ರೇಖಾಖಂಡಕ್ಕೆ ನಾನು ಹೆಸರನ್ನು ನೀಡ್ತಾ ಇದ್ದೀನಿ. ಈಗ ಪ್ರಶ್ನೆಯನ್ನು ನೋಡಿ, ಕೋನ ABC ಕೊಟ್ಟಿದ್ದಾರೆ ಅಂತಂದರೆ ಈ 3 ಅಕ್ಷರಗಳಲ್ಲಿ ಇರುವಂತಹ ಮಧ್ಯದ ಅಕ್ಷರವು ಕೋನವನ್ನು ಪ್ರತಿನಿಧಿಸ್ತದೆ. ಅಂದರೆ ಬಿನಲ್ಲಿ ನಾವು 60 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು ಅಂತೇಳಿ. 60 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕಾದ್ರೆ ನಮಗೆ ಪ್ರೊಟ್ರಾಕ್ಟರ್ನ ಅವಶ್ಯಕತೆ ಇದೆ, ಕೋನಮಾಪಿಯ ಅವಶ್ಯಕತೆ ಇದೆ. ಕೋನಮಾಪಿಯನ್ನು ನಾವು ತೆಗೆದುಕೊಂಡು ಈಗ ನಾವು ಕೋನವನ್ನು ರಚನೆ ಮಾಡೋಣ. ಅದು ಹೇಗಿಡಬೇಕು? ಕೋನಮಾಪಿಯನ್ನು ಬಿನಲ್ಲಿ ಇಡಬೇಕು, ಬಿಗೆ ಸರಿ ಹೊಂದುವಾಗೆ, ಹಾಗೂ ಪ್ರೊಟ್ರಾಕ್ಟರ್ನ ಬೇಸ್ ಲೈನ್ ಏನಿದೆ ಅದು BCಗೆ ಓವರ್ಲ್ಯಾಪ್ ಆಗುವಾಗ ಒಂದರಿಗೆ ಒಂದು ಹೊಂದಿಕೊಳ್ಳುವ ಹಾಗೆ ಇಡಬೇಕು. ಈಗ ಕೋನವನ್ನು ಗುರುತು ಮಾಡಬೇಕು. ಗುರುತು ಮಾಡುವಾಗ ಎಷ್ಟು ಕೋನದ ಬೆಲೆ 60 ಡಿಗ್ರಿ ಇದೆ. ಈ 60 ಡಿಗ್ರಿಯನ್ನು ಅಳತೆ ಮಾಡಬೇಕಾಗಿರೋದು ಯಾವ ಕಡೆಯಿಂದ? ವಿದ್ಯಾರ್ಥಿಗಳೆಲ್ಲರೂ ತುಂಬ ಮಿಸ್ಟೇಕ್ ಮಾಡೋದು ಕ್ಲಾಸಸ್ಗಳಲ್ಲಿ ಇದೇ ಸಮಸ್ಯೆ ಆಗುತ್ತೆ. 60 ಡಿಗ್ರಿ ಎರಡೂ ಕಡೆ ಇದೆ ನೋಡಿ. ಇಲ್ಲೂ 60 ಡಿಗ್ರಿ ಕಾಣುತ್ತೆ, ಇಲ್ಲಿ ಕಡೆನೂ 60 ಡಿಗ್ರಿ ಕಾಣುತ್ತೆ, ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಕಡೆ 60 ಡಿಗ್ರಿ ಇದೆ. ಎಲ್ಲಿ ಮಾಡಬೇಕು ನಾವು ಅಂತಂದರೆ, ನಾವು BCಯನ್ನು ಎಳೆದಂಥ ರೇಖಾಖಂಡ ನಮ್ಮ ಪ್ರೊಟ್ರಾಕ್ಟರ್ನ ರೈಟಲ್ಲಿದೆಯಾ ಲೆಫ್ಟಲ್ಲಿದೆಯಾ ನೋಡ್ಕೊಳ್ಳಿ. ರೈಟ್ ಸೈಡಲ್ಲಿದೆ. ಸೊ ನೀವು C ಬಿಂದು BC ಅನ್ನುವಂಥ BC ಕಡೆಯಿಂದ ನೀವು 60 ಡಿಗ್ರಿ ಲೆಕ್ಕ ಹಾಕಬೇಕು. 10, 20, 30, 40, 50, 60. ಸೊ ಈಗ ನಮಗೆ ಕೋನಮಾಪಿಯ ಕೆಲಸ ಮುಗಿದಿದೆ. ಈಗ ಕೋನವನ್ನು ರಚನೆ ಮಾಡಬೇಕಾಗಿರುವಂತಹ ನಮಗೆ ಈಗ ಬೇಕಾಗಿರೋದು ಸ್ಕೇಲ್ನ ಸಹಾಯದಿಂದ ನಾನು 60 ಡಿಗ್ರಿ ಕೋನ ಉಂಟಾಗುವ ಹಾಗೆ ಒಂದು ಸರಳ ರೇಖೆಯನ್ನು ಎಳ್ಕೊಳ್ತೇನೆ. ಸೊ 60 ಡಿಗ್ರಿಯ ಕೋನವು ರಚನೆಯಾಗಿದೆ. ಈಗ 60 ಡಿಗ್ರಿ, ಇದು B ಕೋನ 60 ಡಿಗ್ರಿ ಆಯಿತು. ಕೇಳಿರುವ ತ್ರಿಭುಜದ ಪ್ರಶ್ನೆಯಲ್ಲಿ BCಯನ್ನು ಅಳತೆ ಮಾಡಾಗಿದೆ, ರಚನೆಯಾಗಿದೆ. ABC ಕೋನವನ್ನು ಕೂಡ ರಚನೆ ಮಾಡಾಗಿದೆ. ಇನ್ನು ಉಳಿದಿರೋದು AB = 6 ಸೆಂಟಿಮೀಟರ್ ರೇಖಾಖಂಡ ಬೇಕು. ಈ BC = 6 ಸೆಂಟಿಮೀಟರ್ ರೇಖಾಖಂಡ ನಮಗೆ ಬೇಕು ಅಂತಂದರೆ ನಮಗೆ ಸ್ಕೇಲ್ ಮತ್ತು ಕೈವಾರಗಳ ಸಹಾಯದಿಂದ ಆಗುತ್ತೆ. ಸೊ ನಾವು ಕೈವಾರವನ್ನು ತೆಗೆದುಕೊಂಡು ಸ್ಕೇಲ್ನಲ್ಲಿ 5 ಸೆಂಟಿಮೀಟರ್ನ ಕರೆಕ್ಟಾಗಿ ಅಳತೆ ಮಾಡಿಕೊಳ್ಳೋಣ. ಸ್ಕೇಲಲ್ಲಿ ಮಿಲಿಮೀಟರ್ಲಿದೆ. ಸೊ 50 ಮಿಲಿಮೀಟರ್ಗೆ 5 ಸೆಂಟಿಮೀಟರ್ಗಳಾಗ್ತವೆ. ಕೈವಾರವನ್ನು ಬಿನಲ್ಲಿ ಇಡಬೇಕು. ಸೊ ಇಲ್ಲಿ ಮತ್ತೊಂದು ವಿಚಾರವನ್ನು ತಾವು ಗಮನಿಸ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಕೈವಾರವನ್ನು ಕೆಲವು ವಿದ್ಯಾರ್ಥಿಗಳು ಎಲ್ಲಿ ಇಟ್ಟು ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಬಿನಲ್ಲಿ ಇಡಬೇಕಾ, ಸಿನಲ್ಲಿ ಇಟ್ಟು ಆ ಕೋನದ ರೇಖೆಯನ್ನು ಕತ್ತರಿಸಬೇಕಾ ಅಂತೇಳಿ. ಇಲ್ಲಿ ನೋಡಿ, ನಮಗೆ 2 ರಚನೆಗಳು ಕಂಪ್ಲೀಟ್ ಆಗಿದೆ. ಇನ್ನು ಉಳ್ಕೊಂಡಿರೋದು ನಮಗೆ AB = 6 ಸೆಂಟಿಮೀಟರ್ ಮಾತ್ರ. ಸೊ ನೀವು ಕೈವಾರವನ್ನು ಎನಲ್ಲಿ ಇಡಬೇಕು ಅಥವಾ ಬಿನಲ್ಲಿ ಇಡಬೇಕು. ಇಡೀ ನಿಮ್ಮ ರಚನೆಯಲ್ಲಿ ಇನ್ನೂ A ಬಿಂದು ಬಂದೇ ಇಲ್ಲ, ನಮಗೆ ಸಿಗ್ತಾ ಇರೋದು B ಬಿಂದು ಆಗಿರೋದ್ರಿಂದ ನೀವು B ಬಿಂದುವಿನಲ್ಲಿ ಇಟ್ಟು ಕತ್ತರಿಸಿದಾಗ ನಿಮಗೆ ನೋಡಿ ಒಂದು ಬಿಂದು ಸಿಕ್ತು. ಆ ಬಿಂದುವೇ ಆ ಹೊಸ ಬಿಂದು ಏನಿದೆ ಅದೇ ಕೂಡ A ಆಗಿರುತ್ತೆ. ಸೊ ಈಗ ACಯನ್ನು ಸೇರಿಸುವುದರಿಂದ ಸ್ಕೇಲ್ನ ಬಳಸಿ ನಿಮಗೆ ರಚನೆ ಸಿಕ್ಕ ಹಾಗಾಯಿತು. ಮೊದಲ ಭಾಗ ಒಂದು 30% ನಿಮಗೇನಾಗುತ್ತೆ, ರಚನೆ ಕಂಪ್ಲೀಟ್ ಆದಂಗೆ ಆಗುತ್ತೆ. ಸೊ ತ್ರಿಭುಜ ABC ರಚನೆ ಮಾಡಿ ಆಗಿದೆ. ಸೊ ಪ್ರಶ್ನೆಯಲ್ಲಿ ಕೇಳ್ತಾ ಇರತಕ್ಕಂಥ ಮೊದಲ ಭಾಗ ಮುಗೀತು. ಇದು ಹಿಂದಿನ ತರಗತಿಗಳಿಗೆ ಸಂಬಂಧಪಟ್ಟಂತಹ ತ್ರಿಭುಜ ರಚನೆ ಆಯಿತು. ಈಗ
ಮುಂದೆ SSLCಗೆ ಸಂಬಂಧಪಟ್ಟಂತಹ ರಚನೆ ಆಗಬೇಕು. ಈ ರಚನೆ ಮಾಡುವಾಗ ನಮಗೆ ಕೊಟ್ಟಿರುವಂತಹ ಅನುಪಾತಾಂಕ ಸ್ಕೇಲ್ ಫ್ಯಾಕ್ಟರ್ ಏನಿದೆ ಅದು ವೆರಿ ವೆರಿ ಇಂಪಾರ್ಟೆಂಟ್. 5/7 ಅನುಪಾತಾಂಕ ಇದೆ. ಹಿಂದಿನ ರಚನೆ ಮಾಡದ ಹಾಗೆಯೇ ಇಲ್ಲೂ ಕೂಡ ನಾವೇನು ಮಾಡಬೇಕಾಗತ್ತೆ, ಈಗ ಅಂಶ ಮತ್ತು ಛೇದಗಳಲ್ಲಿ ಅತಿ ಹೆಚ್ಚು ಇರುವುದು ಯಾವುದು? 7. ಅಂದರೆ ನಾವು ತ್ರಿಭುಜದ ಪಾದದ ರೇಖೆಗೆ ಎಳೆಯುವ ಲಘುಕೋನದ ರೇಖೆಯನ್ನು 7 ಭಾಗ ಮಾಡಿಕೊಳ್ಬೇಕು. ಮಾಡೋಣ. ಹಿಂದಿನ ರಚನೆಯನ್ನು ನೆನಪು ಮಾಡ್ಕೊಳ್ಳಿ ಮಕ್ಕಳ. ನೀವು ಈಗ ಒಂದು ಪಾದರೇಖೆಯನ್ನು ಎಳಿತಾ ಇದ್ದೇನೆ, ಅದು ಲಘುಕೋನದಂತಿರಬೇಕು. ಇದು ಲಂಬಕೋನ ಆಗುತ್ತೆ, ಇದನ್ನು ಲಘುಕೋನ ಆಗುತ್ತೆ. ಇಷ್ಟು ಇಳಿಬೇಕು ನಿಮ್ಮ ಪುಸ್ತಕಕ್ಕೆ ಸರಿ ಹೊಂದುವ ಹಾಗೆ, ಕೈವಾರವನ್ನು ಬಳಸಲು ಅನುಕೂಲಕರವಾಗುವ ಹಾಗೆ ಒಂದಷ್ಟು ಅಳತೆಯಲ್ಲಿ ಒಂದು 35-40 ಡಿಗ್ರಿಗೆ ನಾವು ಒಂದು ಲಘುಕೋನವನ್ನು ಎಳ್ಕೊಳ್ಳೋಣ. ಎಷ್ಟುದ್ದ ಎಳಿಬೇಕು ಅದು ಕೂಡ ನಿರ್ಧಾರ ಆಗಬೇಕಾಗಿರೋದು ನಿಮ್ಮ ಅಳತೆಗೆ ಅನುಗುಣವಾಗಿ ಮಾಡುವಂಥದ್ದು. ಮುಂದೆ ಅದನ್ನು ವಿವರಿಸ್ತೀನಿ ಹೇಗೆ ಎಷ್ಟುದ್ದ ಎಳ್ಕೊಳ್ಬೇಕು ಅಂಥೇಳಿ. ಈಗ ನಾವು ಕೈವಾರವನ್ನು ತೆಗೆದುಕೊಳ್ಳೋಣ. ಕೈವಾರವನ್ನು ಬೀಮ್ನಲ್ಲಿ ಇಡೋಣ. ಬೀಮ್ನಲ್ಲಿ ಇಡ್ತಾ ಇದ್ದೀನಿ. ಈಗ ನಾವು ಈ ಲಘುಕೋನವನ್ನು ಉಂಟು ಮಾಡಿದಂತಹ ರೇಖೆಯನ್ನು ನಾವು 7 ಭಾಗವನ್ನು ಮಾಡ್ಕೊಳ್ಬೇಕು. ತುಂಬ ಚಿಕ್ಕದಾಗಿ ಮಾಡಿಬಿಟ್ರೆ ಮುಂದಿನ ರಚನೆಗಳಿಗೆ ಕಷ್ಟ ಆಗುತ್ತೆ. ತುಂಬ ದೊಡ್ಡದು ಮಾಡಿದ್ರೆ ನಿಮಗೆ ಪುಸ್ತಕಗಳು ಸಾಕಾಗೋದಿಲ್ಲ. ಸೊ ನಾನು ಒಂದು ಅವರೇಜಲ್ಲಿ, ಒಂದು ಸರಾಸರಿ ಅಂತರದಲ್ಲಿ ಇಟ್ಕೊಳ್ತೀನಿ. ಇದನ್ನು 7 ಭಾಗವನ್ನು ಮಾಡ್ತೀನಿ. 7 ಭಾಗ ಯಾಕೆ ಅಂತಂದರೆ, ನಮಗೆ ಕೊಟ್ಟಿರುವಂಥ ಅನುಪಾತಾಂಕದಲ್ಲಿ 5 ಮತ್ತು 7 2 ಸಂಖ್ಯೆಗಳಿದೆ. ಅಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆಯೋ ಅದರಂತೆ ಮಾಡ್ತಾ ಇದ್ದೀನಿ. 7 ಭಾಗವನ್ನು ಮಾಡೋಣ. ಈಗ 7 ಭಾಗಗಳನ್ನು ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಕಂಸವನ್ನು ದೊಡ್ಡದಾಗಿ ಇಟ್ಕೊಂಡಿರೋದ್ರಿಂದ ತುಂಬ ದೊಡ್ಡದಾಗಿ ಬಂದಿದೆ. ಕೋನವನ್ನು ಮುಂದಿನ ಸಮಾಂತರ ರೇಖೆಯನ್ನು ಎಳಿಲಿಕ್ಕೆ ಅನುಕೂಲವಾಗಲಿ ಅಂತೇಳಿ ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರೆ ಬಹುಶಃ ನಿಮಗೆ ಇಲ್ಲಿಗೆ ಬೇಕಾದ್ರೆ ನಿಲ್ಬೋದು. ಈಗ ಇವುಗಳಿಗೆ ಹೆಸರನ್ನು ನೀಡೋಣ. ಲಘುಕೋನದ ರೇಖೆಯನ್ನು 7 ಭಾಗಗಳನ್ನು ಮಾಡಿದ್ದೀವಲ್ಲ, ಅದಕ್ಕೆ ಹೆಸರು ನೀಡ್ತಾ ಬರೋಣ. ಇಲ್ಲಿ ಬಿ ಇಂದ ಶುರುವಾದರೆ ಇದು B1, B2, B3, B4, B5, B6 and B7. ಸೊ 7 ರೇಖೆಗಳಾಯಿತು, 7 ಭಾಗಗಳಾಗಿದೆ. ಈ 7 ಭಾಗಗಳನ್ನು ಈಗ ಮುಂದಿನ ರಚನೆಗೆ ಗಮನಿಸ್ತಾ ಹೋಗಿ ಹೇಗೆ ಮಾಡೋಣ ಅಂಥೇಳಿ. ಕೊನೆಯ ಬಿಂದುವನ್ನು ನೋಡಿ ಈಗ ಜಾಯಿನ್ ಮಾಡಿದ್ದೀನಿ. ಕಡೆಯ ಬಿಂದುವನ್ನು C ಬಿಂದುವಿಗೆ ಜಾಯಿನ್ ಮಾಡಿದ್ದೀನಿ. ಈಗ ನಾವು ಮಾಡ್ತಾ ಇರೋದು ಮೂಲ ತ್ರಿಭುಜಕ್ಕಿಂತ ಚಿಕ್ಕದಾದ ತ್ರಿಭುಜ. ಸ್ಕೇಲ್ ಫ್ಯಾಕ್ಟರು 1ಕ್ಕಿಂತ ಕಡಿಮೆ ಇರೋದ್ರಿಂದ ಈಗ ನಿಮ್ಮ ಕೋನಮಾಪಿಯನ್ನು ಕೈವಾರವನ್ನು ನೀವು ಇಲ್ಲಿ ಇಟ್ಕೊಳ್ಳಿ. B7ನಲ್ಲಿ ಇಟ್ಕೊಂಡು ಇಲ್ಲಿ ಉಂಟಾದಂಥ ಕೋನದ ಒಂದು ಕಂಸವನ್ನು ಎಳ್ಕೊಳ್ಳೋಣ. ಈಗ ಆಯಿತು, ಒಂದು ಕಂಸವನ್ನು ಎಳೆದಿದ್ದೇವೆ. B7ನಲ್ಲಿ ಉಂಟಾದ ಕೋನದ ಕಂಸದ ಅಳತೆ, ಅಷ್ಟೇ ಅಳತೆಯನ್ನು ನಾವು ಮತ್ತೆ B5 ಮೇಲೆ ಇಟ್ಟು ಮತ್ತೊಂದು ಕಂಸವನ್ನು ಎಳೆಯೋಣ. ಸೊ ಹಿಂದೆ ಎಳೆದ ಕಂಸಕ್ಕಿಂತ ಸ್ವಲ್ಪ ಇದು ಉದ್ದವಾಗಿರಲಿ. ಈಗ B7ನಲ್ಲಿ ಎಳೆದಂತಹ ಕೋನದ ಕಂಸದ ಉದ್ದವನ್ನು ಅಳತೆ ಮಾಡಿಕೊಳ್ಳೋಣ. ಅರ್ಥ ಆಗ್ತಿದೆಯಾ? ಕಂಸದ ಉದ್ದ ನೋಡಿ, ಕೋನದ ಕಂಸ ಏನು ಎಳೆದಿದ್ರಿ ಅದನ್ನು ನಿಧಾನವಾಗಿ ಹತ್ತಿರದಿಂದ ಗಮನಿಸಿ, ಸೂಕ್ತವಾಗಿ ನಿಮಗೆ ಆ್ಯಕ್ಯುರೇಸಿ ಕರೆಕ್ಟಾಗಿ ಬರಬೇಕು. ಆ ರೀತಿಯಾಗಿ ಅಳತೆ ಮಾಡ್ಕೊಳ್ಳಿ. ನೋಡಿ ಆಗಿದೆ. ಈಗ ನಿಮ್ಮ ಕೈವಾರವನ್ನು ತೆಗೆದು ಹಿಂದೆ ಎಳೆದ ಕಂಸದ ಎಲ್ಲಿ ಇದೆ ಅಲ್ಲಿಗೆ ನೀವು ಇದನ್ನು ಕತ್ತರಿಸಬೇಕಾಗತ್ತೆ. ಕತ್ತರಿಸಿದ ನಂತರ B5ನಿಂದ ಉಂಟಾಗಿರುವಂಥ ಇಲ್ಲಿಂದ ಒಂದು ಕಂಸದ ನೀವು ಒಂದು ಬಿಂದು ಸಿಕ್ಕಿದೆಯಲ್ಲ, ಆದರೆ ನಾವು ಈ ಸ್ಕೇಲ್ನ ಸಹಾಯದಿಂದ ಆ 2 ಬಿಂದುಗಳನ್ನು ಸೇರಿಸ್ಬೇಕೀಗ. ಸ್ಕೇಲ್ನ B5 ಬಿಂದುವಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಸರಿಯಾಗಿ ಕೂತಿದೆ. ಈಗ ಪೆನ್ಸಿಲ್ನ ಬಳಸಿ ಅವೆರಡು ಬಿಂದುಗಳನ್ನು ಸೇರಿಸಿ ಮೂಲ ತ್ರಿಭುಜದ BC
ರೇಖಾಖಂಡ ಏನಿದೆ ಅಲ್ಲಿಗೆ ಜಾಯಿನ್ ಆಗೋ ಹಾಗೆ ಸೇರಿಸಿ. ಸೊ ಈಗ ನಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಎರಡೂ ರೇಖೆಗಳು ಈಗ ನಮಗೆ ಸಮಾನಾಂತರವಾಗಿ ಬಂದಿದೆ. ಸೊ ಅಲ್ಲಿಗೆ ಮೊದಲ ಹಂತದ ರಚನೆ ಬಹಳ ಚೆನ್ನಾಗಿ ಬಂದಿದೆ ನಮಗೆ. ಈಗ ಕೆಳಭಾಗದಲ್ಲಿ ಏನು ನೀವು ಈ ಪ್ರೋಸೆಸ್ಸನ್ನು ಮಾಡಿದಿರಿ, ಕೋನದ ಪ್ರೋಸೆಸ್ ಎರಡೂ ಕೂಡ ಮಾಡಿದ್ದೀರಿ, ಯಾವ ಚಟುವಟಿಕೆಯುಕ್ತವಾಗಿ ಮಾಡಿದ್ದೀರಿ, ಅದೇ ತರಹ ಮೇಲೆ ಮತ್ತೊಮ್ಮೆ ರಿಪೀಟೇಷನ್ ಮಾಡಬೇಕು. ಕಳೆದ ರಚನೆಯಲ್ಲೂ ಕೂಡ ಹೀಗೆ ಮಾಡಲಾಗಿತ್ತು. ಅದನ್ನು ಮತ್ತೊಮ್ಮೆ ಮಾಡೋಣ. ಕೈವಾರ ತೆಗೆದುಕೊಳ್ಳೋಣ. ಕೈವಾರವನ್ನು ಸಿ ಬಿಂದುವಿನಲ್ಲಿ ಇಡೋಣ. ಸಿ ಬಿಂದುವಿನಲ್ಲಿಟ್ಟು ಇಲ್ಲೊಂದು ಕೋನವನ್ನು ಗುರುತು ಮಾಡೋಣ. ಮತ್ತು ಇದೇ ಕೈವಾರವನ್ನು ತೆಗೆದು ಸಿನಲ್ಲಿ ಹಿಂದೆ ಹೇಳದಂಥ ಒಂದು ಛೇದನ ಬಿಂದು ಸಿಕ್ಕಿದೆಯಲ್ಲ, ಇದನ್ನು ನಾವು ಸಿ ಡ್ಯಾಶ್ ಅಂತ ಕರಿಬೇಕು. ಇದನ್ನು ಸಿ ಇತ್ತು, ಇಲ್ಲಿವರೆಗಿತ್ತು, ಈಗ ಚಿಕ್ಕದಾಗಿದೆ, ಸಿ ಡ್ಯಾಶ್ವರೆಗೆ ಕರಿಬೇಕು. ಇಲ್ಲಿಂದ ನಾವು ಮತ್ತೊಮ್ಮೆ ಒಂದು ಕಂಸವನ್ನು ಎಳ್ಕೊಳ್ಳೋಣ. ತದನಂತರ ಹಿಂದೆ ಎಳೆದ ಕೋನದ ಕಂಸ ಏನಿದೆ ಆ ಕಂಸದ ಅಳತೆ ಮಾಡ್ಕೊಳ್ಳೋಣ. ಕಂಸವನ್ನು, ಕೋನದ ಕಂಸ ಏನಿದೆ ಅದನ್ನು ಅಳತೆ ಮಾಡ್ಕೊಳ್ಳೋಣ. ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕೈವಾರವನ್ನು ಸಿ ಡ್ಯಾಶ್ನಿಂದ ಉಂಟಾದ ಕೋನದ ಕಂಸ ಏನಿದೆ ಅಲ್ಲಿ ಕೈವಾರವನ್ನು ಇಟ್ಟು ಆ ಕಂಸವನ್ನು ಕತ್ತರಿಸುವಂತೆ ಎಳೆಯೋಣ. ಸೊ ಕತ್ತರಿಸುವಂತೆ ಎಳೆದಿದ್ದೇನೆ. ಈಗ ಸ್ಕೇಲ್ನ ಸಹಾಯದಿಂದ ಆ ಎರಡು ಬಿಂದುಗಳನ್ನು ಸೇರಿಸೋಣ. ಈಗ ಆ ಬಿಂದುಗಳನ್ನು ಸೇರಿಸೋದಷ್ಟೇ ಅಲ್ಲ, ಅದನ್ನು ನೀವು ವೃದ್ಧಿಸಬೇಕು. ಎಲ್ಲಿವರೆಗೆ ವೃದ್ಧಿಸಬೇಕು ಅದನ್ನು ಅಂತಂದರೆ, ತ್ರಿಭುಜದ ಇನ್ನೊಂದು ಬಾಹು ಏನಿದೆ ಅದನ್ನು ಛೇದಿಸಬೇಕು, ಅಲ್ಲಿಗೆ ಅದು ಸಂಧಿಸಬೇಕು. ಅಲ್ಲಿವರೆಗೆ ಅಂದರೆ ಯಾವ ಬಾಹು? ಎ ಬಿ ಬಾಹುಗೆ ಸಂಧಿಸಬೇಕು. ಸೊ ನೋಡಿ, ತುಂಬ ಚೆನ್ನಾಗಿ ರಚನೆ ಬಂದಿದೆ. ಅಲ್ಲೂ ಕೂಡ ಒಂದು ಸಮಾನಾಂತರ ಗೆರೆ ನಮಗೆ ಕಾಣ್ತಾ ಇದೆ. ನಿಮಗೆ ಎರಡು ಸಮಾನಾಂತರ ಗೆರೆಗಳು ಪರ್ಫೆಕ್ಟಾಗಿ ಕಾಣ್ತು ಅಂತಂದರೆ ನಿಮ್ಮ ರಚನೆ ಪರ್ಫೆಕ್ಟ್ ಆಗಿದೆ, ನಿಮಗೆ 3 ಅಂಕಗಳು ಲಭಿಸ್ತವೆ ಅಂಥೇಳಿ. ಸೊ ಇಲ್ಲಿಗೆ ರಚನೆ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಇಲ್ಲಿ ಗಮನಿಸ್ಕೊಳ್ಳಿ, ಇವೆರಡು ರೇಖೆಗಳು ಸಮಾನಾಂತರವಾಗಿರಬೇಕು. ಮತ್ತು ಕೆಳಭಾಗದಲ್ಲಿ ರಚನೆ ಮಾಡಿರುವಂಥ ಎರಡು ರೇಖೆಗಳು ಕೂಡ ಸಮಾಂತರವಾಗಿರಬೇಕು. ನೀವು ಸಮಾಂತರ ಅಂತೇನು ಬರೆಯೋ ಅವಶ್ಯಕತೆ ಇಲ್ಲ, ಆದರೆ ಸಮಾಂತರವಾಗಿ ಕಾಣಬೇಕು. ಅದಕ್ಕಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಎ ಇದ್ದಿದ್ದು ಇಲ್ಲಿ ಕೆಳಗಡೆ ಚಿಕ್ಕದಾಯ್ತಲ್ಲ, ಅದು ಎ ಡ್ಯಾಶ್ ಅಂತ ಬರ್ಕೋಬೇಕು. ಸೊ ಎರಡೂ ತ್ರಿಭುಜಗಳು ಈಗ ಇದೆ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆ. ಮೂಲ ತ್ರಿಭುಜ ಯಾವುದು? ಎ ಬಿ ಸಿ ಎನ್ನುವಂಥ ದೊಡ್ಡ ತ್ರಿಭುಜ. ಆಮೇಲೆ ಹೊಸದಾಗಿ ಈ ತ್ರಿಭುಜ ಬಂದಿರುವಂಥದ್ದು ಎ ಡ್ಯಾಶ್ ಬಿ ಮತ್ತು ಸಿ ಡ್ಯಾಶ್ ಅನ್ನುವಂಥದ್ದು. ಅಂದರೆ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಅನ್ನುವಂಥದ್ದು ಮೂಲ ತ್ರಿಭುಜ ಯಾವುದಿತ್ತು? ತ್ರಿಭುಜ ಎ ಬಿ ಸಿ, ಅದಕ್ಕಿಂತ ಎಷ್ಟು ಪಟ್ಟು ಚಿಕ್ಕದಾಗಿದೆ ಇದು ಅಂದರೆ 7ನೇ 5 ಪಟ್ಟು ಚಿಕ್ಕದಾಗಿದೆ. ಸೊ ಮೂಲ ತ್ರಿಭುಜಕ್ಕೂ ಹೊಸದಾಗಿ ಸೃಷ್ಟಿಯಾಗಿರುವಂಥ ರಚನೆ ಮಾಡಿರುವಂಥ ಈ ತ್ರಿಭುಜಕ್ಕೂ ಇರುವ ಅನುಪಾತ 7ನೇ 5ರಷ್ಟಿದೆ ಅಂತ. ಈ ರೀತಿಯಾಗಿ ಈ ತ್ರಿಭುಜಗಳನ್ನು ನೀವು ರಚನೆ ಮಾಡಿಕೊಂಡ್ರೆ ಆನ್ಯುವಲ್ ಎಕ್ಸಾಮಲ್ಲಿ ನಿಮಗೆ 3 ಅಂಕಗಳು ನಿಸ್ಸಂದೇಹವಾಗಿ ಸಿಗುತ್ತೆ. ನಿಮಗೆ 3 ಅಂಕಗಳನ್ನು ಪಡ್ಕೊಳ್ಳೋದು ಬಹಳ ಈಸಿ ಇದೆ. ನಿಮಗೆ ತ್ರಿಭುಜಗಳನ್ನು ರಚನೆ ಮಾಡಬೇಕು ಅಂದರೆ ಈಗಾಗಲೇ ಪೂರ್ವದಲ್ಲಿ ನೀವು ಮೊದಲ ಭಾಗದಲ್ಲಿ ಮಾಡುವ ತ್ರಿಭುಜ ರಚನೆ ಪ್ರೈಮರಿ ಸ್ಕೂಲ್ದೇ ಆಗಿರುತ್ತೆ. ಇನ್ನು ಹೊಸದಾಗಿ ಮುಂದೆ ನೀವು ಲಘುಕೋನವನ್ನು ರಚನೆ ಮಾಡಿಕೊಳ್ಳೋದು, ಕೆಳಗಡೆ 2 ಸಮಾನಾಂತರ ಗೆರೆಗಳು ಬರುವ ಹಾಗೆ ಕೋನೆಗಳನ್ನು ಅಡ್ಜಸ್ಟ್ ಮಾಡಿ ಕೈವಾರದಿಂದ ಮಾಡಿಕೊಳ್ಳೋದು, ಮೇಲೆ 2 ಸಮಾನಾಂತರ ಗೆರೆಗಳನ್ನು ಬರುವಂಗೆ ಮಾಡಿಕೊಳ್ಳೋದು, ಈ ರೀತಿ ಮಾಡಿಕೊಳ್ಳೋದ್ರಿಂದ ನಿಮಗೆ ಅತ್ಯಂತ ಸುಲಭವಾಗಿ 3 ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳ. ಕಳೆದ ರಚನೆಗಿಂತೂ ಈ ರಚನೆಗೂ ಹೋಲಿಕೆ ಮಾಡಿದ್ರೆ ಅಲ್ಲಿ ನೀವು ಒಂದು ಲೈನ್ ವೃದ್ಧಿಸ್ಕೊಳ್ಬೇಕಾಗತ್ತೆ, 2 ಲೈನು ವೃದ್ಧಿಸ್ಕೊಳ್ಬೇಕು, 2 ರೇಖೆಗಳನ್ನು ವೃದ್ಧಿಸ್ಕೊಂಡ ಮೇಲೆ ಅಲ್ಲಿ ಛೇದಿಸುವಂತೆ ಮಾಡಬೇಕು. ಅದಕ್ಕಿಂತ ಈ ರಚನೆ ಸ್ವಲ್ಪ ಕೆಲಸ ಕಡಿಮೆ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇಲ್ಲಿ ನೀವು ಯಾವುದನ್ನೇ ವೃದ್ಧಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು ತ್ರಿಭುಜದ ಒಳಗೆ ಮತ್ತೊಂದು ಚಿಕ್ಕ ತ್ರಿಭುಜ ಉಂಟಾಗತ್ತೆ. ಅದರಿಂದ ಇದರಲ್ಲಿ ಸ್ಕೇಲ್ ಫ್ಯಾಕ್ಟರ್ ಅಂಶ ಕಡಿಮೆ ಇರುತ್ತೆ. ದೊಡ್ಡ ತ್ರಿಭುಜ ವೃದ್ಧಿಸಿಕೊಂಡು ಮಾಡುವಂಥ ತ್ರಿಭುಜದಲ್ಲಿ ಸ್ಕೇಲ್ ಫ್ಯಾಕ್ಟರ್ನಲ್ಲಿ ಅದರ ಅಂಶ ಜಾಸ್ತಿ ಇರ್ತದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಕ್ಕಳ, ನಿಮಗೆ ಕೊಟ್ಟಿರುವ ಸ್ಕೇಲ್ ಫ್ಯಾಕ್ಟರ್ ಅನುಪಾತಾಂಕದಲ್ಲಿ ಭಿನ್ನರಾಶಿಯನ್ನು ಗಮನಿಸಿದಾಗ ಅಂಶವೇ ಜಾಸ್ತಿ ಇದ್ದರೆ ಮೊದಲ ರಚನೆಯಂತೆ ಮಾಡಬೇಕು, ಅಂಶವೇ ಚಿಕ್ಕದಾಗಿದ್ದರೆ ಕೆಳಗಿನ ರಚನೆ 2ನೇ ರಚನೆಯಂತೆ ನೀವು ಮಾಡಬೇಕಾಗತ್ತೆ. ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೀನಿ ಮಕ್ಕಳ. ಏನಾರ ಡೌಟ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ.